ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಬೇರುಗಳು ಕನ್ನಡ ಬಳಗದ 219ನೇ ಸಭೆ, ಮಾಸಿಕ ಸಭೆಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಇದೊಂದು ಹೊಸ ಪ್ರಯತ್ನದೊಂದಿಗೆ ನಾವು ಬಂದಿದ್ದೀವಿ. ನಮ್ಮ ಝೂಮ್ ಮಾಧ್ಯಮದ ಮೂಲಕ ನಾವು ಸೇರ್ತಿದ್ವಿ ಹಿಂದಿನ ಸಭೆವರೆಗೂ. ಈ ಸಭೆ ನಾವು ಮೈಕ್ರೋಸಾಫ್ಟ್ ಟೀಮ್ಸ್ ನಲ್ಲಿ ಮಾಡ್ತಿದ್ದೀವಿ. ಸ್ವಲ್ಪ ವ್ಯತ್ಯಾಸಗಳಾಗಿದೆ, ಆದ್ರೂ ಎಲ್ಲವನ್ನು ನಾವು ದಾಟಿ ಇವತ್ತು ಸಭೆಯಲ್ಲಿ ಸೇರಿ ಒಂದು ಒಳ್ಳೆ ಸಭೆ ನಡೆಸ್ಬೇಕು ಅಂತ ನಾವೆಲ್ಲರೂ ಕೂತಿದ್ದೀವಿ. ಏನು ಸಭೆ ಇರೋದು ಕತೆ ಓದುವುದು. ಕತೆ ಓದುವುದು ಅಂತ ಬಂದಾಗ ಕಳೆದ ವರ್ಷದಲ್ಲಿ ಕತೆ ಓದಿದ್ವಿ ನಮ್ಮ ಬಳಗದಲ್ಲಿ. ಅದು ಯಾವತ್ತು ಓದಿದ್ವಿ ಅಂತ ಹೋಗಿ ಹಿಂದೆ ನೋಡಿದಾಗ ಕಳೆದ ವರ್ಷ 2024 ನವೆಂಬರ್ನಲ್ಲಿ ಓದಿದ್ವಿ. ಈಗ 1 ತಿಂಗಳು ಮುಂದಕ್ಕೆ ಹೋಗಿದೆ ಅಷ್ಟೇ. 2025ರಲ್ಲಿ ಡಿಸೆಂಬರ್ನಲ್ಲಿ ಓದ್ತಾ ಇದ್ದೀವಿ. ಇಂತಹ ಕತೆ ಓದುವ ಕಾರ್ಯಕ್ರಮಗಳು, ಸಭೆಗಳು ಹೆಚ್ಚಾಗ್ಲಿ ಅಂತ ನಾವು ಕೂಡ ಪ್ರಯತ್ನ ಪಡೋಣ. ಇದ್ರಲ್ಲಿ ನಾವು ಇದೇ ಸರಣಿಯನ್ನ ಮುಂದುವರಿಸಬಹುದು ಮುಂದೆನೂ ಕೂಡ. ಹಿಂದೆ ನಾವು ಸಮುದ್ಯತ ಕಥೆಯನ್ನ ಓದಿದ್ವಿ. ಏನಾಗತ್ತೆ ಅಂತ ಕೊನೆವರೆಗೂ ಕೂತು ಆಡಿಯೋ ಮೂಲಕ, ಅಂದ್ರೆ ಮನೆ ಕೆಲಸ ಮಾಡ್ತಾ ಇದ್ರು ಸೇರಿದವ್ರೆಲ್ರೂ ಕೂಡ, ನನ್ಗಿನ್ನೂ ನೆನಪಿದೆ. ಏನಾಗತ್ತೆ ಕತೆ ಅಂತ ಕಥೆನ್ ಬಿಡದೆ ಕೇಳಿಸ್ಕೊತಾ ಇದ್ವಿ. ಅಷ್ಟು ಚೆನ್ನಾಗಿ ಬಂದಿತ್ತು, ಸ್ಪಷ್ಟವಾಗಿ ಓದಿದ್ರು ಎಲ್ರೂ ಕೂಡ. ಇವತ್ತು KP ಪೂರ್ಣಚಂದ್ರ ತೇಜಸ್ವಿ ಅವರ ಅಬಚೂರಿನ ಪೋಸ್ಟ್ ಆಫೀಸ್ ಈ ಕಥಾ ಸಂಕಲನದ ತಬರನ ಕಥೆಯನ್ನ ಆಯ್ದುಕೊಂಡಿದೀವಿ. ಈ ತಬರನ ಕತೆ ಹೇಗ್ ಹೋಗುತ್ತೆ ನೋಡೋಣ ಇವತ್ತು. ಪುಟ್ಟ ಕತೆ. ಇದರ ಬಗ್ಗೆ ಕತೆ ಓದುವುದು ಎಷ್ಟು ಮುಖ್ಯ. ಹಿಂದಿನ ಕಾಲದಲ್ಲಿ ಎಲ್ರು ಕೂತು ಕತೆ ಓದ್ತಾ ಇದ್ರು, ಕತೆ ಪುಸ್ತಕಗಳು ಮನೆಗ್ ಬರ್ತಾ ಇದ್ವು. ಅದು ಇವಾಗ ನಮ್ಮ ಆನ್ಲೈನ್ ಮಾಧ್ಯಮಕ್ಕೆ ಇಳಿದು ಇವತ್ತು ಸಭೆಯಲ್ಲಿ ಒಂದು ಸಭೆಯ ಭಾಗವಾಗಿದೆ. ಸಭೆ ಅದ್ರ ಮೇಲೆ ನಡೀತಾ ಇದೆ. ಈ ತಬರನ ಕಥೆಯ ವೈಶಿಷ್ಟ್ಯ, ಇದರ ಬಗ್ಗೆ, ಈ ಸಭೆಯ ಬಗ್ಗೆ ಸ್ವಲ್ಪ ಮಾತನಾಡ್ಲಿಕ್ಕೆ ಸಭೆಯ ಒಂದು ಕ್ಯೂರೇಟರ್ ಆಗಿರುವ ನಮ್ಮ ನರಸಿಂಹ ಪ್ರಸನ್ನ ಅವರಿಗೆ ನಾನು ವೇದಿಕೆಯನ್ನ ಬಿಟ್ಕೊಡ್ತೇನೆ. ಅವರು ಮೊದಲಿಗೆ ಸಭೆಯ ಬಗ್ಗೆ ಒಂದಿಷ್ಟು ಮಾತನಾಡ್ತಾರೆ. ನಂತರ ನಾನು ಸಭೆಯ ರೂಪರೇಷೆಯ ಬಗ್ಗೆ ಮಾತಾಡಿ ತೆಗೆದುಕೊಂಡು ಹೋಗ್ತೇನೆ. ಸರ್, ಸಭೆ ನಿಮಗೆ, ವೇದಿಕೆ ನಿಮಗೆ. ಧನ್ಯವಾದಗಳು ಸೌಜನ್ಯ. ಹೌದು, ನಾವು ಹೋದ ವರ್ಷ ಸಮುದ್ರತ ಕಥೆಯನ್ನು ಓದಿದ್ವಿ. ಅದೊಂಥರ ತುಂಬಾ ಕುತೂಹಲವನ್ನ ಕಡೆಯವರೆಗೂ ಇಟ್ಕೊಂಡಿತ್ತು ಆ ಕತೆ. ಎಷ್ಟು ಓದಿದ್ರು ಕಡೆಯ ಪ್ಯಾರಾಗ್ರಾಫ್ ವರ್ಗೂ ಆ ಕತೆ ನಮ್ಮ ಹಿಡಿತನ ಹಾಗೆ ಇಟ್ಕೊಂಡಿತ್ತು ಸಮುದ್ರತ ಕತೆ. ಈ ಸರಿ ಯೋಚನೆ ಮಾಡಿದಾಗ ನಾವು ಅಬಚೂರ್ನ ಪೋಸ್ಟ್ ಆಫೀಸಿನ ಕಥಾ ಸಂಕಲನದಲ್ಲಿ ತಬರ್ನ ಕಥೆಯನ್ನ ತಗೊಂಡ್ವಿ. ನನಗೆ ಚೆನ್ನಾಗಿ ಜ್ಞಾಪಕ ಇರೋದು, ಚಿಕ್ಕಂದಲ್ಲಿದ್ದಾಗ ಟಿವಿಗಳೆಲ್ಲ ಇನ್ನು ಬಹಳ ಕಡಿಮೆ ಇರ್ತಾ ಇತ್ತು. ಎಲ್ಲೋ ಸಂಜೆ ಹೊತ್ತು ಮಾತ್ರ 1 ಗಂಟೆ ಸಿಗ್ತಾ ಇತ್ತು. ಮಿಕ್ಕ ಸಮಯಗಳಲ್ಲೆಲ್ಲ ಬೇರೆ ಏನು ಹೆಚ್ಚಿನ ಸಮಯ ಕಳೀತಾ ಇದ್ದೆ ಕತೆ ಪುಸ್ತಕ ಓದೋದ್ರಲ್ಲೇನೆ. ನಮ್ಮ ಮನೇಲಿ ನನ್ನ ತಂದೆ ಹೆಚ್ಚಾಗಿ ಪುಸ್ತಕಗಳು ತರ್ತಾ ಇದ್ರು, ನಾವೆಲ್ಲ ಓದ್ತಾ ಇದ್ವಿ. ತ್ರಿವೇಣಿಯವ್ರ ಕಾದಂಬರಿಗಳಾಗ್ಲಿ ಅಥವಾ ಹಲವಾರು ಭೈರಪ್ಪನವ್ರ ಕಾದಂಬರಿಗಳಾಗ್ಲಿ, ಹೆಚ್ಚಿನ ಸಮಯನವರು ಎಲ್ಲಾ ದೇವತೆ ಕಥೆಗಳನ್ನೂ ಓದಿ ಮುಗಿಸಿದ್ದೆ ನಾನು 8ನೇ ತರಗತಿ ಹೊತ್ತಿಗೆ. ಹಾಗಾಗಿ ಅಷ್ಟು ಕತೆ ಓದೋದಷ್ಟು ಇದಾಗಿತ್ತು. ನಂತರ ಟಿವಿ ಬಂತು, ನಂತರ ಇಂಟರ್ನೆಟ್ ಬಂತು, ಆ ಇಂಟರ್ನೆಟ್ ಕೈಗೆ ಮೊಬೈಲಲ್ಲಿ ಬಂತು. ಆ ಮೊಬೈಲ್ ನಂತರ ಇನ್ನೂ ಅದು ಹೆಚ್ಚಿಗೆ ಕೃತಕ ಬುದ್ಧಿಮತ್ತೆ ಬಂದು ಅದಿನ್ನು ಹೆಚ್ಚಿನ ವಿಷಯಗಳ ಕೈಗೆ ಸಿಗೋ ಹಾಗಾಯ್ತು. ಹೆಚ್ಚಿನ ವಿಷಯಗಳ ಕೈಗೆ ಸಿಕ್ಕಂತೆ ನಾವು ಹೆಚ್ಚಿನ ವಿಷಯಗಳ ಕಡೆ ಗಮನ ನಮ್ಗೆ ಕಡಿಮೆ ಆಗ್ತಾ ಬಂತು. ಸೊ ಹಾಗಾಗಿ ಈಗ ನಾವು ಅದ್ರ ಮೂಲಕ್ಕೆ ಹೋಗೋದು ಹೇಗೆ ಅನ್ನೋದೇ ಒಂದು ದೊಡ್ಡ ಇದಾಗಿದೆ. ಯಾಕಂದ್ರೆ ಒಂದು ಕೈ ಬಿಟ್ಟು ಹೋಗ್ತೇವೆ. ಕತೆ ಪುಸ್ತಕವನ್ನು ಹಿಡಿದ್ರೆ ನಮ್ಗೆ 2-3 ಪುಟ ಓದೋ ಅಷ್ಟೊತ್ತಿಗೆ ಒಂಥರ ತೂಕಡಿಗೆ ಬರೋ ಹಾಗೋ ಅಥವಾ ಆಸಕ್ತಿ ಕಳ್ಕೊಳ್ಳುವ ಮಟ್ಟಕ್ಕೆ ತುಂಬಾ ಜನ ಹೋಗ್ತಾ ಇರೋದು ಒಂದು ರೀತಿಯ ಬೇಸರ ಸಂಗತಿ. ಹಾಗಾಗಿ ಆ ಒಂದು ಪ್ರವೃತ್ತಿಯನ್ನ ಪ್ರತಿಯೊಬ್ಬರಲ್ಲೂ ಅದು ಬೆಳೆಸ್ಬೇಕಾಗಿದೆ. ಅದು ಯಾವುದೇ ಒಂದಾಗ್ಲಿ, ಅಂದ್ರೆ ನಾವು ಆಸಕ್ತಿ ಬೆಳೆಸ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ಅದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ನಮ್ಗೆ ಯಾವ್ದೋ ಒಂದು ಲೇಖಕನ ಪುಸ್ತಕ ಇಷ್ಟವಾಗಲ್ಲ, ಇನ್ನೊಬ್ಬ ಲೇಖಕ ಇಷ್ಟವಾಗ್ಬೇಕು ಅಂದ್ರೆ 1-2 ಪುಸ್ತಕ ಓದಬೇಕಾಗತ್ತೆ ನಾವು. ಸೊ ಹಾಗಾಗಿ ಆ ಬಲವಂತದ ಒಂದು ಪ್ರಯತ್ನ ಹೊಸರಲ್ಲಿ ಬೇಕಾಗುತ್ತೆ. ನಂತರ ನಾನು ಹೇಳ್ಬೋದು, ನನಗೆ ಭೈರಪ್ಪನವ್ರು ಇಷ್ಟ, ಪೂರ್ಣಚಂದ್ರ ತೇಜಸ್ವಿ ಇಷ್ಟ. ಆ ಇಷ್ಟ ಬಂದದ್ದು ಏನಕ್ಕೆ ಅಂದ್ರೆ ನಾನು ಮೊದಲ ಅವರ ಪುಸ್ತಕಗಳನ್ನ ಓದಿದ್ದಕ್ಕೆ. ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಮಗೆ ಪ್ರಮುಖವಾಗುತ್ತೆ. ಯಾಕೆಂತಂದ್ರೆ ಒಂದು ಕಥೆಯನ್ನು ಓದೋದ್ರಿಂದ ನಮಗೆ ನಮ್ಮ ಭಾಷೆಯ ಒಂದು ವೈವಿಧ್ಯತೆ ಗೊತ್ತಾಗುತ್ತೆ. ನಮ್ಮ ಭಾಷೆ ನಮ್ಮ ಆ ಪದ ಸಂಗ್ರಹಗಳು ಹೆಚ್ಚಾಗುತ್ತೆ. ನಮಗೆ ಹೇಗೆ ನಮ್ಮ ಭಾಷೆಯ ಒಂದು ಪ್ರಯೋಗ ಯಾವ ರೀತಿ ಆಗ್ತಾ ಇತ್ತು, ಯಾವ ಲೇಖಕರು ಯಾವ ಸಂದರ್ಭದಲ್ಲಿ ಹೇಗೆ ಬಳಸ್ತಾ ಇದ್ರು, ಆಮೇಲೆ ಆಗಿನ ಕಾಲದ ಸಾಮಾಜಿಕ ಸ್ಥಿತಿಗಳು ಹೇಗಿತ್ತು, ಅಥವಾ ಒಂದು ಕಥೆಯ ನಿರೂಪಣೆ ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ರು, ಹಲವಾರು ವಿಚಾರ. ಅಂದ್ರೆ ನಮ್ಮ ಯೋಚನಾ ಲಹರಿಯನ್ನೇ ಈ ಕಥೆಗಳು ಬದಲಾಯಿಸುತ್ತೆ. ಅದು ನಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುತ್ತೆ. ನಮಗೆ ಗೊತ್ತಾಗದೆ ಆಗ್ತಕ್ಕಂಥ ಒಂದು ಮುಖ್ಯವಾದ ವಿಷಯ.
ಅದು ನಮ್ಗೆ ಗೊತ್ತಾಗಲ್ಲ. ಆ ನಿರ್ಧಾರಗಳನ್ನ ನಾವು ಚಿಕ್ಕಂದಿನ ನಾವು ಕಥೆಗಳನ್ನ ಓದ್ಕೊಂಡ್ ಬಂದಿದ್ರೆ ನಾವು ಜೀವನದ ಎಷ್ಟೋ ನಿರ್ಧಾರಗಳು ಯಾವುದೋ ಒಂದು ಕಥೆ, ಯಾವುದೋ ಒಂದು ರೂಪುರೇಷೆ, ಯಾವುದೋ ಒಂದು ಮನಸ್ಸಿಗೆ ಬಂದಾಗ ಅನೇಕ ಬದಲಾವಣೆಗಳನ್ನ ನಾವು ತಗೊಂಡು ಹೋಗಿರ್ತೀವಿ. ಅದು ಒಂದ್ ರೀತಿ ಪ್ರೂವನ್, ಅದು ನಾವು ಅದು ಒಂದು ಪ್ರೂವನ್ ಫ್ಯಾಕ್ಟ್ ಅದು. ಸೊ ಹಾಗಾಗಿ ಕತೆ ಎಲ್ಲರಿಗೂ ಬೇಕಾದ ಕತೆ ಇಷ್ಟೇ ಅಲ್ಲ. ಈಗ ನಾನು IT ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಕಸ್ಟಮರ್ ಹತ್ರ ಮಾತಾಡ್ಬೇಕಾದ್ರೆ ನಾನು ಕಥೆಯಿಂದಲೇ ಪ್ರಾರಂಭ ಮಾಡೋದು. ಆ ಕತೆ ಹೇಳೋದು ಎಷ್ಟು ಮುಖ್ಯ ಆಗುತ್ತೆ. ಸ್ಟೋರಿ ಟೆಲ್ಲಿಂಗ್ ಇಸ್ ಬಿಕಮಿಂಗ್ ಮೋರ್ ಇಂಪಾರ್ಟೆಂಟ್ ಆಗೋಗುತ್ತೆ ಸಂದರ್ಭಗಳಲ್ಲಿ ನಮ್ಗೆ. ಸೊ ಹಾಗಾಗಿ ಕಥೆಯನ್ನ ಹೆಚ್ಚು ಹೆಚ್ಚು ಓದುವುದು ಒಂದು ಪ್ರವೃತ್ತಿಯಾಗಿ ಎಲ್ಲರೂ ಬೆಳೆಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶ. ಜೊತೆಗೆ ನಾವೆಲ್ಲ ಒಂದು ಸಂತಸದಿಂದ ಕೂತು ಓದ್ಲಿಕ್ಕೆ ಒಂದು ಅವಕಾಶ ಬೇಕು. ಆ ಕಾರಣಕ್ಕೆ ಒಂದು ಸಣ್ಣ ಸಭೆ, ಅದರಲ್ಲೂ ಆದಷ್ಟು ಒಂದು ಸಣ್ಣ ಕಥೆಯನ್ನ ತಗೊಂಡು ಅದನ್ನ ನಾವು 4 ಜನ ಅದನ್ನ ಓದಿ ಅದರ ಒಂದು ಸಂತೋಷ ಪಟ್ಟು ಅದರಲ್ಲಿರ್ತಕ್ಕಂಥದ್ದು ನೆನೆಸ್ಕೊಂಡು ಮುಂದೆ ಹೋಗುವಂಥದ್ದು. ಸೊ ಅದರಿಂದ ಬಹುಶಃ ಈ ಪುಸ್ತಕದ ಉಳಿದ ಕಥೆಯನ್ನು ನಮ್ಗೆ ಓದ್ಲಿಕ್ಕೆ ಒಂದು ಮನಸ್ಸನ್ನು ಮಾಡುವಂತ ಒಂದು ದಾರಿ ಮಾಡಿಕೊಡುತ್ತೆ ಅನ್ನೋದು ಒಂದು ಮೂಲ ಉದ್ದೇಶ. ಇನ್ನು ನಾವಿವತ್ತು ಆರಿಸ್ಕೊಂಡಿರೋ ಕತೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ. ಪೂರ್ಣಚಂದ್ರ ತೇಜಸ್ವಿ ನಮ್ಗೆಲ್ಲರ ತಿಳಿದಿರ್ತಕ್ಕಂತೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು. ಹುಟ್ಟಿದ್ದು 1938, 2007 ಅವರು ತೀರ್ಕೊಂಡಿದ್ದು. ಅದ್ಭುತ ಲೇಖಕ. ಪೂಜಂತೆ ಅಂತ ಅವ್ರ ಹೆಸರುನಾಮದಲ್ಲಿ ಬರೀತಾ ಇದ್ದದ್ದು. ಮೊದಲಿಗೆ ಅವರು ಕಾವ್ಯಗಳನ್ನ ಪ್ರಾರಂಭ ಮಾಡಿದ್ರು. ಅವರು ತಮ್ಮ ಹೆಸರಿನಲ್ಲಿ ಬರೀತಾ ಇರ್ಲಿಲ್ಲ, ಬೇರೆ ರೀತಿಯಲ್ಲಿ ಬರೀತಾ ಇದ್ರು. ನಂತರ ಅವರು ಕಥೆ ಮತ್ತು ಕಾದಂಬರಿಗಳಿಗೆ ಹೆಚ್ಚಾಗಿ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಲವಾರು ಇಂಗ್ಲಿಷ್ ಕಥೆಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಜೊತೆಗೆ ವೈಜ್ಞಾನಿಕ ಕಾದಂಬರಿಗಳನ್ನು ಕೂಡ ನಾವು ಸಾಕಷ್ಟು ಅವರಲ್ಲಿ ನೋಡಬಹುದು. ಒಬ್ಬ ಅದ್ಭುತ ವ್ಯಕ್ತಿ. ನೀವು ಅವರ ಸ್ವಾಭಾವಿಕವಾಗಿ ಅವ್ರನ್ನ ಗಮನಿಸಿದ್ರೆ ಅವ್ರು ಕನ್ನಡದಲ್ಲಿ MA ಮಾಡಿದ್ದಾರೆ. ಕನ್ನಡದಲ್ಲಿ MA ಮಾಡಿ ನಂತರ ಕೃಷಿಕರಾಗಿ ಮೂಡಿಗೆರೆಯಲ್ಲಿ ಉಳ್ಕೊಂಡ್ರು. ಕೃಷಿಕರಾಗಿ ಮೂಡಿಗೆರೆಯಲ್ಲಿ ಉಳ್ಕೊತಾರೆ. ಅದ್ಭುತ ಬೇಟೆಗಾರ ಕೂಡ. ಅವ್ರ ಕಥೆಯಲ್ಲಿ ಹಲವಾರು ಬೇಟೆ ಸಂದರ್ಭಗಳನ್ನ ಅವರು ನಮ್ಗೆ ಬರೀತಾ ಹೋಗ್ತಾರೆ. ನೀವು ಯಾವ ತರ ತಗೊಳ್ಬೋದು, ಅವ್ರ ಚಿಗಾರಿ ಕ್ರಾಸ್ ತಗೋಬಹುದು ಅಥವಾ ಕರ್ವಾಲ ತಗೋಬಹುದು. ಅದನ್ನೆಲ್ಲ ನಾವು ನೋಡಿದಾಗ ಅವ್ರ ಬೇಟೆಯ ಒಂದು ಹಲವಾರು ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ. ಅದ್ಭುತ. ಅವ್ರು ಮೀನು ಹಿಡಿತಾ ಇದ್ರಂತೆ ಚೆನ್ನಾಗಿ. ಅವ್ರು ಮೀನು ಹಿಡಿತಾ ಇದ್ದಿದ್ದು. ಅದ್ಭುತ ಫೋಟೋಗ್ರಾಫರ್. ನೀವು ಅವರ ಫೋಟೋಗ್ರಾಫರ್ ಪುಸ್ತಕ ಅವ್ರದ್ದು ಫೋಟೋಗ್ರಫಿ ನೋಡಿದ್ರೆ ಅವರ ಪಕ್ಷಿಗಳದ್ದು ಅದು ಇವತ್ತಿಂದಲ್ಲ. ನಾವು ಹೇಳ್ತಾ ಇರೋದು 1980-90 ದಶಕದಲ್ಲಿ ಇವತ್ತಿದ್ದಂತ ಒಳ್ಳೆ ಕ್ಯಾಮ್ರಾಗಳು ಇರಲಿಲ್ಲ ಅವತ್ತಿನ ದಿವಸ. ಅಂತ ಸಂದರ್ಭಗಳಲ್ಲಿ ಅವ್ರು ತೆಗಿತಾ ಇದ್ದ ಫೋಟೋಗಳನ್ನ ನೋಡಿದ್ರೆ ಅದ್ಭುತವಾಗಿ ಬರ್ತಾ ಇದ್ವು. ಅದ್ಭುತ. ಅವರ ಕಾದಂಬರಿಯ ಅವ್ರ ಪುಸ್ತಕಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಉದಾಹರಣೆಗೆ ಅವ್ರ ಕಾದಂಬರಿಗಳ ಕಡೆ ನೋಡಿದ್ರೆ ಅದು ಕರ್ವಾಲೋ ಇರ್ಬೋದು, ಜುಗಾರಿ ಕ್ರಾಸ್ ಇರ್ಬೋದು, ಚಿದಂಬರ ರಹಸ್ಯ ಇರ್ಬೋದು. ಒಂದಕ್ಕೊಂದಕ್ಕೆ ಅದ್ಭುತವತೆಗೆ ಅದೊಂದು ಬೇರೆ ಬೇರೆ ವಿಷಯಗಳು. ಒಂದು ಕಡೆ ಕಳ್ಳ ಸಾಗಾಣಿಕೆ ಬಗ್ಗೆ ಅಂದ್ರೆ, ಇನ್ನೊಂದ್ ಕಡೆ ವೈಜ್ಞಾನಿಕವಾಗತ್ತೆ, ಇನ್ನೊಂದ್ ಕಡೆಗೆ ಅಲ್ಲಿ ಕರ್ವಾಲೋ ಒಂದು ಹಾರುವ ಓತಿಯ ಕಥೆ ಆಗುತ್ತೆ. ಹಾಗೆ ಹಲವಾರು ವಿಚಾರಗಳು ಹೋಗುತ್ತೆ. ಇನ್ನು ಕಥಾ ಸಂಕಲನಗಳ ಕಡೆ ಬಂದ್ರೆ ಪಾಕಕ್ರಾಂತಿ ಮತ್ತು ಇತರೆ ಕಥೆಗಳಿರ್ಬೋದು, ಕುಪಿ ಮತ್ತು ಇಯಾಲ, ಆಮೇಲಿಂದ ಇದು ಅಬಚೂರ್ನ ಪೋಸ್ಟ್ ಆಫೀಸು, ಹೀಗೆ ಹಲವಾರು ಅವರ ಸಣ್ಣ ಕಥೆಗಳನ್ನ ನೋಡ್ಬೋದು. ಆ ಮಿಲೇನಿಯಂ ಸೀರೀಸ್ ನೋಡಿದ್ರೆ ಅದು ಒಂದು ಅದ್ಭುತವಾಗಿ ಬರುತ್ತೆ. ಅದು ಸೂಪರ್. ಅದು ಮಿಲೇನಿಯಂ ಸೀರೀಸ್ ಕಥೆಗಳನ್ನ ನೋಡಿದ್ರೆ ಒಂದು 20 ಕಥೆಗಳು ಬರುತ್ತೆ ಅದ್ರಲ್ಲಿ. ನಮಗೆ ನೋಡ್ತಾ ಹೋದ್ರೆ ಅದರಲ್ಲಿ ನಮಗೆ ಹಾರುವ ತಟ್ಟೆಗಳು, ಇದ್ರ ಬಗ್ಗೆ UFOಗಳ ಕಥೆಗಳು ಬರ್ಬೋದು. ಆಮೇಲಿಂದ ಬರ್ತಕ್ಕಂಥ ಜೊತೆಗೆ ಅವರ ಪ್ರವಾಸ ಕಥನಗಳು ಬರುತ್ತೆ. ಅಮೆಜಾನ್ ನೈಲ್ ನದಿ ಕಥೆಗಳು ಬರುತ್ತೆ. ಅಲ್ಲಿ ಇದು ಚಂದ್ರನ ಚೂರು ಅಂತ, ಅಲ್ಲಿ ಅವರು ಚಂದ್ರಗ್ರಹಕ್ಕೆ ಅಪೋಲೋ ರಾಕೆಟ್ ಚಂದ್ರಗ್ರಹದ ಮೇಲೆ ಹೋಗಿದ್ದ ಕತೆ. ಅದು ಇಡೀ ಕತೆ ಮೊದಲಿಂದ ಕೊನೆಯವರೆಗೂ ಅದು ಉಳಿಸ್ಕೊಳ್ತಾ ಹೋಗುತ್ತೆ. ಅದನ್ನ ನೆರೆಹೊರೆಯ ಗೆಳೆಯರು ಅದ್ಭುತವಾಗಿದೆ. ಅಲ್ಲಿ ಇರ್ತಕ್ಕಂಥ ವಿಚಿತ್ರವಾದ ಆಮೆಗಳು, ಅಲ್ಲಿರ್ತಕ್ಕಂಥ ಏಡಿ, ಸಾಕಷ್ಟು ಕಥೆಗಳನ್ನ ನಾವಲ್ಲಿ ನೋಡ್ತಾ ಬರ್ತೇವೆ. ಹಾಗೆ ಇನ್ನೊಂದು ಕೆನ್ ಆಂಡರ್ಸನ್ ಅಂತ ಅವನ ಜಿಮ್ ಕಾರ್ಬೆಟ್ ಮತ್ತು ಅಲ್ಲಿಯ ಸಾಹಸಕತೆಗಳನ್ನೆಲ್ಲ ನೋಡಿದ್ರೆ ನಮಗೆ ಜಾಲಹಳ್ಳಿಯ ಕುರ್ಕ, ಆಮೇಲೆ ಚಿರತೆ ಬೇಟೆಗೆ ಹೋಗಿದ್ದು, ಸಾಕಷ್ಟು ಕಥೆಗಳನ್ನು ಕೂಡ ನಾವು ಸೀರೀಸ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಇನ್ನು ಅವರು ಆತ್ಮಕಥನಕ್ಕೆ ಬಂದ್ರೆ ಅಲ್ಲಿ ಅಣ್ಣನ ನೆನಪು, ಅವರ ಆತ್ಮಕಥನವನ್ನು ನಾವು ನೋಡ್ಕೋಬೇಕು ಅಂತಂದ್ರೆ ಅಣ್ಣನ ನೆನಪು ಸಿಗುತ್ತೆ. ಇನ್ನು ಅವರ ಎಲ್ಲಾ ಕಥೆಗಳಲ್ಲೂ ನಮ್ಗೆ ಮುಖ್ಯವಾಗಿ ಕಾಣಿಸೋದು ಅಂದ್ರೆ ನಮಗೆ ನಮ್ಮ ಪಶ್ಚಿಮ ಘಟ್ಟಗಳು. ಅದರಲ್ಲೂ ಜೈಪುರ, ನಾರ್ವೆ, ಮೂಡಿಗೆರೆಯ ಸುತ್ತಮುತ್ತ ಜಾಗಗಳು, ಅಲ್ಲಿಯ ಕಾಡಿನ ಸೌಂದರ್ಯ, ಅಲ್ಲಿಯ ಮಳೆ, ಅಲ್ಲಿಯ ಜನ, ಸಾಕಷ್ಟು ವಿಚಾರಗಳನ್ನ ನಾವು ಅವರ ಕಥೆಗಳಲ್ಲಿ ನಮ್ಗೆ ತಿಳಿತಾ ಹೋಗುತ್ತೆ. ಜೊತೆಗೆ ಅವರ ಭಾಷೆ ಅತ್ಯಂತ ನೈಸರ್ಗಿಕವಾಗಿತ್ತು, ಸ್ವಾಭಾವಿಕವಾದ ಭಾಷೆ. ಅಂದ್ರೆ ಯಾವ ರೀತಿ ಆಡುಭಾಷೆ ಆಡ್ತಾರೆ ಹಾಗೆ ಬರುತ್ತೆ. ಅವ್ರ ಮನೆ ಕೆಲಸದವನು ಯಾವ ರೀತಿ ಮಾತಾಡ್ತಾನೋ ಅದು ಹಾಗೆ ಇದೆ. ಅಥವಾ ಅಲ್ಲೊಬ್ಬ ಊರಿನ ಒಬ್ಬ ಗುಮಾಸ್ತ ಹೇಗೆ ಮಾತಾಡ್ತಾನೋ ಅಂದ್ರೆ ನಮ್ಗೆ ಹೇಗಾಗುತ್ತೆ ಅಂದ್ರೆ ಆದಷ್ಟು ನಾವು ಅದನ್ನ ನಮ್ಮ ಜೀವನಕ್ಕೆ ಹೊಂದಿಸ್ಕೊಳ್ತಾ ಹೋಗಬಹುದು ಅನ್ಸುತ್ತೆ. ನನಗಂತೂ ಬಹಳ ಇಷ್ಟವಾಗಿ ಸಾಕಷ್ಟು ಕಾದಂಬರಿಗಳನ್ನ
ಅವ್ರನ್ನ ಓದಿದ್ದೀನಿ. ಇವತ್ತು ಅದೇ ದೃಷ್ಟಿಯಲ್ಲಿ ನಾವೊಂದು ಅವರ ಕಥೆಯನ್ನ ಓದೋಣ ಇವತ್ತು. ಅವ್ರಿಗೆ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಪಂಪ ಪ್ರಶಸ್ತಿ ಬಂದಿರಬೇಕು. ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಅವ್ರು ತಗೊಂಡ್ರು, ಮನೆ ಮಾತಾಗಿದ್ದಾರೆ ಇವತ್ತಿಗೂ ಕೂಡ. ಅವರ ಒಂದು ಕಥೆಯನ್ನ ಇವತ್ತು ನಾವು ತಗೋಣ. ತಬರ್ನ ಕತೆ. ನಮ್ಮ ಉದ್ದೇಶ ಅದನ್ನ ಓದುವುದು, ಸ್ಪಷ್ಟವಾಗಿ ಆ ಕಥೆಯನ್ನು ತಿಳ್ಕೊಳ್ಳೋದು, ಜೊತೆಗೆ ಅದು ಇಡೀ ಪುಸ್ತಕವನ್ನು ಓದುವ ಒಂದು ಅವಕಾಶ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗೆ ಕಥೆಯನ್ನ ಇವತ್ತು ಓದುವುದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದ ರೂಪುರೇಷೆಗಳನ್ನ ನಾವು ಸೌಜನ್ಯ ಅವ್ರನ್ನ ತಿಳ್ಕೊಂಡು ನಂತರ ನಾವು ಕಥೆಯ ಓದ್ಲಿಕ್ಕೆ ಮುಂದೆ ಹೋಗೋಣ. ಸೌಜನ್ಯ, ಧನ್ಯವಾದ ಸರ್. ಬಹಳಷ್ಟು ಮಾಹಿತಿ. ಇಷ್ಟು ಮಾಹಿತಿ ವ್ಯಕ್ತಿ ಇಷ್ಟ ಆಗದೆ ಇಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಸಾಧ್ಯ ಇಲ್ಲ, ಮನ್ಸೇ ಬರಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಿಮ್ಮ ಜೀವನದ ಒಂದು ಪ್ರಮುಖ ಭಾಗವನ್ನ ತೇಜಸ್ವಿ ಅವ್ರು ತಕೊಂಡಿದ್ದಾರೆ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಅಂತ ಅನ್ನಿಸ್ತು. ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದೀರಿ, ಧನ್ಯವಾದ. ಮುಂದೆ ಸಾಗೋಣ ಸ್ನೇಹಿತರೆ. ಈಗ ಕತೆ ಓದೋದಕ್ಕಿಂತ ಮುಂಚೆ ಇವತ್ತು ಸಭೆ ಹೇಗ್ ನಡೆಯುತ್ತೆ ಅಂದ್ರೆ, ನಾವು ತಬರನ ಕಥೆಯನ್ನ ಇಟ್ಕೊಂಡಿದ್ದೀವಿ. ನಾವಿಲ್ಲಿ 4 ಜನ ಇದ್ದೀವಿ. 4 ಜನ ಈಕ್ವಲ್ ಆಗಿ ಅಥವಾ ಸಮನಾಗಿ ಹಂಚ್ಕೊಂಡು ಅದನ್ನ ನಾವು ಕಥೆಯನ್ನ ಪ್ರಾರಂಭದಿಂದ ಅಂತ್ಯದವರೆಗೆ ಓದ್ತೇವೆ. ನಂತರ ಓದೋದಕ್ಕಿಂತ ಮುಂಚೆ ನಾವೀಗ ನಮ್ಮ ಬಳಗದಲ್ಲೇ ನಮ್ಮ ಅತ್ಯಂತ ಕಿರಿಯ ಸದಸ್ಯ, ಆದ್ರೆ ನಮ್ಮೆಲ್ರಿಗೂ ಹೋಲಿಸ್ಕೊಂಡ್ರೆ ಅವನೇ ಮೊದ್ಲು ಪ್ರಾರಂಭ ಮಾಡಿದ್ದೇನೋ ಓದೋದನ್ನ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಕುತ್ಕೊಂಡು ಕನ್ನಡ ಸಾಹಿತ್ಯ ಓದ್ತಾ ಇದ್ರೆ, ಪುಸ್ತಕಗಳನ್ನ ಓದ್ತಾ ಇದ್ರೆ ಮಗ ಓದ್ದೇ ಇರ್ತಾನ, ಆ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಹಾಗಾಗಿ ಚಿಕ್ಕಂದಲ್ಲೇ ಸಾಕಷ್ಟು ಪುಸ್ತಕಗಳನ್ನ ಹಿಡ್ಕೊಂಡು ಓದಿ ಇವಾಗ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿರುವ ನಮ್ಮ ಆದಿತ್ಯ ಈಗ ಒಂಚೂರು ಮಾತನಾಡ್ತಾನೆ. ಮೊದಲಿಗೆ ಅವನ ಅನಿಸಿಕೆಯಲ್ಲಿ ಹೇಗೆ ತೇಜಸ್ವಿ ಅಂದ್ರೆ ಯಾರು, ಅವನಿಗೆ ಏನ್ ಅನ್ಸುತ್ತೆ ತೇಜಸ್ವಿ ಅವ್ರ ಬಗ್ಗೆ, ಯಾವ್ಯಾವ ಕಥೆಗಳನ್ನ ಓದಿದ್ದಾನೆ, ಅವರ ಜೊತೆ ಒಡನಾಟ ಇತ್ತಾ, ಅವ್ರ ಮನೆಗೆ ಹೋಗಿದ್ನಾ ಇಲ್ಲ, ಅದ್ರ ಬಗ್ಗೆ ಹಂಚ್ಕೋತಾನೆ. ವೇದಿಕೆನ ನಾನು ಆದಿತ್ಯನಿಗೆ ಕೊಡ್ತಿದ್ದೀನಿ. ಧನ್ಯವಾದಗಳು ಸೌಜನ್ಯ. ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಪ್ರಥಮ ಪರಿಚಯ ಆಗಿದ್ದು ಕರ್ವಾಲು ಎಂಬ ಕಾದಂಬರಿಯಿಂದ. ಕರ್ವಾಲುನ ನಾನು ಓದ್ಬೇಕಾದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರಿತಾ ಇರುವಂತ ಮೂಡುಗೆರೆಯ ಕಾಡು, ಜೇನು ಸೊಸೈಟಿ, ಮಂದಣ್ಣ ಎಂಬ ಒಂದು ಇದು ಮನೆ ಕೆಲಸದವನಾಗಿರ್ಬೋದು, ಹಾಗೆ ಅದ್ರಲ್ಲಿ ಇದ್ದಕ್ಕಂತ ಸೈಂಟಿಸ್ಟ್ ಕರ್ವಾಲು, ಈ ತರ ಹಲವಾರು ಕ್ಯಾರೆಕ್ಟರ್ ಗಳನ್ನ ನಾವು ಇದ್ರಲ್ಲಿ ಕರ್ವಾಲುನಲ್ಲಿ ನೋಡ್ಬೋದು. ಕರ್ವಾಲು ಒಂದು ಹಾರುವ ಓತಿ ಕಥೆಯಾಗಿದ್ದು, ಹಾರುವ ಕೊನೆಯ ತನಕನುವೆ ಪುಸ್ತಕವನ್ನು ಕೆಳಗಡೆ ಇಡುವ ಹಾಗೆ ಮಾಡೋದೇ ಇಲ್ಲ. ಅದು ಕೊನೆಯ ತನಕನುವೆ ನಾವು ಪುಸ್ತಕದಲ್ಲೇ ಮುಳುಗಿ ಹಾರುವ ಓತಿ ಸಿಗುತ್ತೋ ಇಲ್ವೋ, ಹಾರುವ ಓತಿ 1 ಸತಿ ತಪ್ಪಿಸ್ಕೊಳತ್ತೆ, 2 ಸತಿ ತಪ್ಪಿಸ್ಕೊಳತ್ತೆ, 3ನೇ ಸತಿಗೆ ಅವ್ರಿಗೆ ಸಿಗುತ್ತಾ, ಏನ್ ಮಾಡತ್ತೆ ಅಂತ ನಾವ್ ನೋಡ್ತಾ ಹೋಗ್ತೀವಿ. ಈ ಮಧ್ಯದಲ್ಲಿ ಅವ್ರ ಕಾಡಲ್ಲಿ ಮಾಡುವಂತ ಸಾಹಸಗಳು, ಹಾಗೆ ಹಲವಾರು ಮಧ್ಯದಲ್ಲಿ ನಡೆಯುವಂತ ಸಂಗ್ರಹಗಳು ಎಲ್ಲ ನೋಡಿದ್ರೆ ಕರ್ವಾಲು ಒಂದು ಅತ್ಯಂತ ಒಳ್ಳೆಯ ಪುಸ್ತಕ. ಮತ್ತು ಈ ಪುಸ್ತಕದಿಂದ ನಾನು ಪುಸ್ತಕವನ್ನು ಓದೋದಕ್ಕೆ, ತೇಜಸ್ವಿ ಅವರನ್ನ ಓದೋದಕ್ಕೆ ನಾನು ಶುರು ಮಾಡಿದ್ದು. ಈ ಪುಸ್ತಕ ಓದಿದ ನಂತರ ನಾವು ಮೂಡಿಗೆರೆಗೆ ಹೋದಾಗ ಅವರ ಮನೆಗೆ ಹೋಗಿದ್ವಿ. ಅಲ್ಲಿ ರಾಜೇಶ್ವರಿ ಅವ್ರನ್ನ ನಾವು ಭೇಟಿ ಮಾಡಿದ್ವಿ. ರಾಜೇಶ್ವರಿ ಅವ್ರನ್ನ ಭೇಟಿ ಮಾಡಿದಾಗ ಅವ್ರ ಕರ್ವಾಲುನಲ್ಲಿ ಬರುವಂತ ಒಂದು ನಾಯಿ ಫೋಟೋ ನಾನು ನೋಡಿದ್ದೆ. ಹಾಗಾಗಿ ಅಲ್ಲಿಂದ ನಂಗೆ ಉತ್ಸಾಹದಿಂದ ನಾನು ಕೇಳ್ತಾ ಮುಂದೆ ಯಾವ ಪುಸ್ತಕ ಓದ್ಬೋದು ಅಂತ ಕೇಳಿದಾಗ ಅವ್ರು ಮಿಲೇನಿಯಂ ಸೀರೀಸ್ ನ ಓದು ಅಂತ ನನಗೆ ಹೇಳಿದ್ರು. ಮಿಲೇನಿಯಂ ಸೀರೀಸ್ ನ ನಾನು ಮೊದಲ ಬುಕ್ ಅನ್ನ ನಾನು ಓದಿದ್ದು ಮಹಾಪಲಾಯನ ಅಂತ. ಆ ಮಹಾಪಲಾಯನ ಒಂದು ಇಂಗ್ಲಿಷ್ ರಷ್ಯನ್ ಆಥರ್ ಬರ್ದಿರೋಂತ ಒಂದು ಲಾಂಗ್ ವಾಕ್ ಎಂಬ ಪುಸ್ತಕದಿಂದ ಅದನ್ನ ಬರೆಯಲಾಗಿದೆ. ಈ ಮಹಾಪಲಾಯನ ಅನ್ನೋದು ಒಂದು ರಷ್ಯನ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಇಂದ 4 ಸೈನಿಕರು ಹೇಗೆ ಪಾರಾಗ್ತಾರೆ, ಅದ್ರ ಮಧ್ಯದಲ್ಲಿ ಯಾರ್ಯಾರು ಉಳಿತಾರೆ, ಯಾರ್ಯಾರು ಅಳಿತಾರೆ, ಹೀಗೆ ಗೊತ್ತಾಗ್ತಾ ಹೋಗುತ್ತೆ. ಅವ್ರ ಕಾಡಿನಲ್ಲಿ ಮತ್ತೆ
ಅವ್ರ ಹಿಮದಲ್ಲಿ ಮತ್ತೆ ಆ ಚಳಿ, ಬಿಸಿಲು, ಗಾಳಿ ಹೇಗೆ ಅವರು ನಡೆಸ್ಕೊಂಡು ಹೋಗ್ತಾರೆ. ಒಂದು ವರ್ಷದಲ್ಲಿ ಅವರು ಯಾವ ದೇಶದಿಂದ ಯಾವ ದೇಶಕ್ಕೆ ಹೋಗ್ತಾರೆ ಅನ್ನೋದೆಲ್ಲ ನಾವು ನೋಡ್ಬೋದು ಮಹಾಪಲಾಯನದಲ್ಲಿ. ಮಹಾಪಲಾಯನದಲ್ಲಿ ಹಸುವು ಮತ್ತೆ ನೀರಿಗೋಸ್ಕರ ಯಾರ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಇನ್ನೊಂದನ್ನು ನಾವು ನೋಡ್ಬೋದು, ಮಧ್ಯದಲ್ಲಿ ಬಂದು ಹೋಗುತ್ತೆ. ಹಾಗೆ 3 ಜನ ಉಳಿಯೋದ್ರಲ್ಲಿ ಹೇಗೆ ಯಾರ್ಯಾರು, ಒಬ್ಬ ಇಂಗ್ಲಿಷ್ ಅವನು, ಇನ್ನೊಬ್ಬ ಅಮೆರಿಕಾಗ್ ಹೋಗ್ತಾನೆ, ಇನ್ನೊಬ್ಬ ಜರ್ಮನ್ ಸೋಲ್ಜರ್ ಆಗಿ ಜರ್ಮನಿಗೆ ಹೋಗ್ತಾನೆ. ಹೀಗೆ ಕೊನೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಹಾಗೆ ನಾವು ಮುಂದೆ ಹೋಗ್ತಾ ಹೋದ್ರೆ ಅವ್ರದ್ದು ಇನ್ನೂ ಒಂದು ಮಿಲೇನಿಯಂ ಸೀರೀಸ್ ಅಲ್ಲಿ ಇಷ್ಟ ಆದಂತ ಪುಸ್ತಕ ಅಂದ್ರೆ ಫ್ಲೈಯಿಂಗ್ ಸಾಸರ್ ಅಂತ. ಫ್ಲೈಯಿಂಗ್ ಸಾಸರ್ ಬುಕ್ ಅಮೆರಿಕಾದ್ದು UFO ಬುಕ್ ಇಂದ ಅದನ್ನ ಬರೆಯಲಾಗಿದೆ. ಆ UFO ಈಗ ನಮ್ಗೆ ಚಿಕ್ಕವರಿದ್ದಾಗೆಲ್ಲ ಏಲಿಯನ್ಸ್ ಅಂದ್ರೆ 8ನೇ ತರಗತಿನಲ್ಲಿ ಓದಿದ್ದ ಪುಸ್ತಕ ಇದು. ಸೊ ಏಲಿಯನ್ಸ್ ಆ ಮೂವೀಸ್ ಎಲ್ಲ ನೋಡಿ ನಮ್ಗೆ ಅಭ್ಯಾಸ ಆಗಿರೋದ್ರಿಂದ ಅದನ್ನ ಆ ಪುಸ್ತಕದಲ್ಲಿ ಓದ್ಬಿಟ್ಟು ನಂಗೆ ಇನ್ನೂ ಖುಷಿ ಆಯ್ತು. ಹಾಗೆ 8ನೇ ತರಗತಿಗೆ ಬರ್ತಾ ಇದ್ದಂಗೆನೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ನಾನು 3 ಪುಸ್ತಕ ಓದಿದ್ರಿಂದ 8ನೇ ತರಗತಿನಲ್ಲಿ ಒಂದ್ ಪಾಠ ಇತ್ತು, ಚಗಳಿ ಇರುವೆ ಅಂತ. ಆ ಚಗಳಿ ಇರುವೆ ಜೀವನ ಶೈಲಿ, ಅದರಿಂದ ಮಾಡೋಂತ ಚಟ್ನಿಗಳಾಗಿರ್ಬೋದು, ಅದ್ ಹೇಗೆ ಜೀವನ ಶೈಲಿ ಇರುತ್ತೆ, ಅದ್ರ ಗೂಡ್ ಹೇಗ್ ಕಟ್ಕೊಳುತ್ತೆ, ಅದು ಒಂದು ಎಲೆಯನ್ನ ಹೇಗೆ ಗೂಡಾಗಿ ಮಾಡುತ್ತೆ, ಹೀಗೆ ಅದ್ರದ ಜೀವನ ಶೈಲಿಯನ್ನು ನಾವು ನೋಡಿರ್ಬೋದು. ಚಗಳಿ ಇರುವೆ ಪುಸ್ತಕ, ಚಗಳಿ ಇರುವೆ ಪಠ್ಯವನ್ನು ನೆರೆಹೊರೆಯ ಗೆಳೆಯರು ಇಂದ ನಮ್ಮ ಇದ್ರಲ್ಲಿ ಆರಿಸಲಾಗಿತ್ತು. ಹಾಗೆ ನಾನು ಪೂರ್ಣಚಂದ್ರ ತೇಜಸ್ವಿ ಅವರು 10ನೇ ತರಗತಿಗೆ ಬರ್ತಾ ನಂಗೆ ಕಾಡಿನ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ರುದ್ರಪ್ರಯಾಗದ ನರಭಕ್ಷಕ, ಬೆಳ್ಳಂದೂರಿನ ನರಭಕ್ಷಕ, ಜಾಳಹಳ್ಳಿಯ ಕುರ್ಕ, ಹೀಗೆ ಹಲವಾರು ಕಥೆಗಳನ್ನ ನಾನು ಓದಿದ್ದೆ. ಅದ್ರಲ್ಲಿ ಒಂದು ರುದ್ರಪ್ರಯಾಗದ ನರಭಕ್ಷಕದಲ್ಲಿ ವರ್ಲ್ಡ್ ವಾರ್ ಆದ ನಂತರ ಒಂದು ಹುಲಿ ಹೇಗೆ ಜನರನ್ನ ತಿಂತಾ ಇತ್ತು, ಅದು ಆ ರುಚಿಯನ್ನು ಬಿಡದಲೆ ಜನರನ್ನು ಹೇಗೆ ಕೊಂದು ಮುಂದೆ ತಿನ್ನಕ್ ಶುರು ಮಾಡ್ತು ಅನ್ನೋದು ಅದ್ರಲ್ಲಿತ್ತು. ಕೊನೆಗೆ ಅದು 40 ಜನನ್ನ ಸಾಯಿಸಿ ಆಮೇಲೆ ಹಾಗಾಗಿ ಅದನ್ನ ಮುಂದೆ ಏನ್ ಮಾಡಿದ್ರು, ಏನಾಗತ್ತೆ ಅಂದ್ರೆ ಹುಲಿ ಏನೇನ್ ಕೃತ್ಯಗಳು ಮಾಡ್ತಾ ಇತ್ತು, ಹೇಗೆ ಅದು ಜನರಿಗೆ ತೊಂದರೆ ಕೊಡ್ತಾ ಇತ್ತು, ಹೇಗೆ ಅದು ಜನರ ತೋಟದಲ್ಲಿರುವಂತ ಹಸು ಎತ್ತುಗಳಿಗೆ ಹೇಗೆ ಉಪಟಳವನ್ನು ಕೊಡ್ತಾ ಇತ್ತು, ಹೀಗೆ ನಾವು ಅದ್ರಲ್ಲಿ ನೋಡ್ಬೋದು. ಹೀಗೆ ಹೋಗ್ತಾ ಹೋದ್ರೆ ನಾನು ಹಲವಾರು ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕವನ್ನು ನಾನು ಓದಿದ್ದೆ. ಇದ್ರಲ್ಲಿ ನಾನು ಕೆಲವು ಬಗ್ಗೆ ಹೇಳಿದ್ದೀನಿ. ಧನ್ಯವಾದಗಳು. ಧ್ವನಿ ಕೇಳಿಸ್ತಾ ಇದ್ಯಾ? ಎಸ್, ಮುಂದುವರಿಯೋಣ. ಬಹಳ ಚೆನ್ನಾಗಿತ್ತು ಆದಿತ್ಯ, ತುಂಬಾ ಸ್ಫೂರ್ತಿದಾಯಕವಾಗಿ ಮಾತನಾಡ್ದಿ. ನೀನು ಓದಿರೋಷ್ಟು ಇದು ಸಭಾ ಮರ್ಯಾದೆ ಕೊಡ್ಬೇಕು ಅನ್ಸುತ್ತೆ, ಇಷ್ಟು ಓದಿದಾನಲ್ಲ ಅಂತ ಹೇಳಿ ನೀವು ಓದಿರೋಷ್ಟು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಇದಿಷ್ಟು ನಾನು ಕೂಡ ಓದಿಲ್ಲ. ನಾನು ಅದೇ ಹೇಳಿದ್ದು, ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ ಹಾಗೆ ಮಕ್ಕಳು ತಕೊಳ್ತಾರೆ ಅನ್ನೋದು. ತಂದೆ ತಾಯಿಗಳು ಓದ್ತಾ ಇರುವಾಗ ಮಕ್ಳಿಗೂ ಆಸಕ್ತಿ ಬೆಳೆಯುತ್ತೆ ಅಂತ. ಎಷ್ಟು ತೇಜಸ್ವಿ ಅವರು ಆದಿತ್ಯನ ಲೆನ್ಸ್ ಅಲ್ಲಿ ಕಾಣಿಸಿದ್ದು ತುಂಬಾ ಖುಷಿ ಕೊಡ್ತು. ಯಾಕೆಂದ್ರೆ ಮಕ್ಳಿಗೂ ಇಷ್ಟ ಆದ್ನಲ್ಲ ಅಂತ ಹೇಳಿ, 8ನೇ ಕ್ಲಾಸು ಇಷ್ಟ ಆದ್ರಲ್ಲ ಅಂತ ಹೇಳಿ. ಆ ರೀತಿಯ ಅಂದ್ರೆ ಸ್ಪಿರಿಚುಯಾಲಿಟಿ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ, ದೊಡ್ಡದಾಗಿ ಮಾತಾಡ್ತೀವಿ. ಈ ವ್ಯಕ್ತಿ ಬಹಳಷ್ಟು ಆಳಕ್ಕೆ ಹೋಗಿದ್ದಾರೆ. ಅವ್ರ ಬಗ್ಗೆ ತಿಳಿಯೋದಾದ್ರೆ ಸಾಕಷ್ಟಿದೆ ಅಂತ ಹೇಳಿ ಅನ್ಸುತ್ತೆ. ಇದು ನಿಜವಾಗ್ಲೂ ನಾವು ಓದ್ಲಿಲ್ಲ ಅಂದ್ರೆ ನಮ್ ಜೀವನದ ಲಾಸ್ ಅಂತ ಹೇಳಿ, ನಮ್ಗೆ ಇದನ್ನ ನಾವು ಪ್ರಿಯಾರಿಟಿ ಆಗಿ, ಇದನ್ನ ಆದ್ಯತೆಯಾಗಿ ತೆಗೆದುಕೊಂಡು ಇವರ ಕೃತಿಗಳನ್ನ ಹೆಚ್ಚಾಗಿ ಓದೋ ಒಂದ್ ಕೆಲಸ ಮಾಡ್ಬೇಕು ಅಂತ ನಾವು ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆನೇ ನಾವು ಒಂದು ಸಭೆಯನ್ನ ಮಾಡಿದ್ವಿ. ಅಲ್ಲೂ ಕೂಡ ನಮ್ಗೆ ಬಹಳಷ್ಟು ಸ್ಫೂರ್ತಿದಾಯಕ ವಿಷಯಗಳು ಸಿಕ್ಕಿದ್ವು. ಇನ್ನೂ ತಡ ಮಾಡೋದ್ ಬೇಡ, ಇವತ್ತಿನ ಕಥೆಯನ್ನಾದ್ರೂ ಓದಿ ಮುಗಿಸೋಣ. ಇವತ್ತು
ನಮ್ಗೀಗ ಇಷ್ಟು ಮಾಹಿತಿ ಸಿಕ್ಕಿದೆ. ಇವತ್ತಿನ ಸಭೆ ನಾವು ಒಂದು ಕಥೆಯನ್ನ ತೆಗೆದುಕೊಂಡು ಹಿನ್ನೆಲೆಯಿಂದ ಅಡಚಣೆ ಇದ್ರೆ ಕ್ಷಮಿಸಿ. ಇಲ್ಲ, ತೊಂದ್ರೆ ಇಲ್ಲ. ಇಷ್ಟು ಮಾತುಗಳಾಗಿವೆ, ಆದ್ರೆ ಕತೆ ಓದೋದ್ ಬಾಕಿ ಇದೆ. ಇವತ್ತಿನ ಕತೆ ಓದುವ ಮುಖ್ಯ ಭಾಗಕ್ಕೆ ಬರೋಣ. ಕಥೆಯನ್ನ ಓದೋಣ. ಕತೆ ಓದುವುದು ಹಿಂದಿನ ವರ್ಷದ ಸಭೆಯ ರೀತಿಯೇ ಆಗತ್ತೆ. ನಾವು 4 ಜನ ಇದ್ದೀವಿ. ಕಥೆಯನ್ನ ಒಬ್ರು ಪ್ರಾರಂಭಿಸಿದ ನಂತರ, ನಮ್ಮ ಪಾಲಿನದ್ದಾದ ನಂತರ ಮುಂದಿನವರು ಅದನ್ನ ನಾವು ಮುಂದುವರಿಸ್ಬೇಕು. ಇದು ಕೂಡ ನಮ್ಮ ನರಸಿಂಹ ಸರ್ ಇಂದಾನೆ ಪ್ರಾರಂಭ ಆಗತ್ತೆ. ಮೊದ್ಲು ನರಸಿಂಹ ಸರ್ ಮಾಡ್ತಾರೆ, ನಂತರ ಪ್ರತಿಭಾ ಅವರು, ಅದಾದ ನಂತರ ದಿವ್ಯಾ ಅವರು, ನಂತರ ನಾನು. ಶುರು ಮಾಡೋಣವಾ? ರೆಡಿ ಇದ್ರೆ ರೆಡಿ ಇದ್ರೆ ದಯವಿಟ್ಟು ಮುಂದುವರಿಸಿ. ಕತೆ ಓದ್ಲು ಮಾಡಿ. ಇವತ್ತಿನ ಕತೆ ಶೀರ್ಷಿಕೆ ತಬರ್ನ ಕತೆ. 1974. ತಬರಸೆಟ್ಟಿಗೆ ಹುಚ್ಚು ಹಿಡಿದಿದೆ ಎಂದು ಪಡುಗೆರೆಯ ಜನ ಮಾತಾಡಿಕೊಂಡ್ರು. ಇಡೀ ಪಡುಗೆರೆಯ ಪೇಟೆಯಲ್ಲಿ ಹಾಲಿ ಇದ್ದ ಹುಚ್ಚರಲ್ಲಿ ತಬರಸೆಟ್ಟಿ 25ನವನಾಗಿದ್ದನು. ಪಡುಗೆರೆಯಲ್ಲಿ ಯಾರಾದರೂ ಹುಚ್ಚರಾದರೆ ಯಾರೂ ಅಪ್ರತಿಭರಾಗುತ್ತಿರಲಿಲ್ಲ. ಯಾಕೆಂದರೆ ಈ ಹುಚ್ಚರು ಇದ್ದಕ್ಕಿದ್ದಂತೆ ತಲೆಕೆಟ್ಟು ಒಂದು ದಿನ ಹುಚ್ಚರಾಗುತ್ತಿರಲಿಲ್ಲ. ಇವರೆಲ್ಲ ಅತ್ಯಂತ ಸ್ವಾಭಾವಿಕವಾಗಿಯೂ ಕ್ರಮೇಣವಾಗಿಯೂ ಹುಚ್ಚರಾಗಿದ್ದರು. ಜನ ಇವರ ಹುಚ್ಚನ್ನು ನಿರೀಕ್ಷಿಸಿ ಹುಚ್ಚರಾದ ನಂತರ ಅಯ್ಯೋ ಪಾಪ ಎಂದು ಕರುಣೆ ತೋರಿ ಸಮಾಜದ ಸ್ವೀಕೃತ ಸ್ಥಿತಿಯಾಗಿ ಒಪ್ಪಿಕೊಂಡು ಬಿಟ್ಟಿದ್ದರು. ಒಟ್ಟಿನಲ್ಲಿ ಈ ಹುಚ್ಚರಿಗೆ ಒಂದು ಚರಿತ್ರೆಯೇ ಇರುತ್ತಿದ್ದಿತು. ತಬರಸೆಟ್ಟಿ ಪಡುಗೆರೆ ಊರಿಗೆ ಅತ್ಯಂತ ಪರಿಚಿತ ವ್ಯಕ್ತಿ. ಅವನು ಸರಕಾರಿ ನೌಕರನಾಗಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲೇ ಸೇರಿಕೊಂಡಿದ್ದನು. ಬ್ರಿಟಿಷರ ನಿಯಮ, ಶಿಸ್ತು ಮುಂತಾದವನ್ನು ಹೊಗಳುತ್ತಾ ಹಳೆಯ ನೆನಪುಗಳನ್ನು ಹಸಿಯಾಗಿಯೇ ಉಳಿಸಿಕೊಂಡು ಮೆಲುಕುತ್ತಿದ್ದ ಪಡುಗೆರೆಯ ಇಬ್ಬರಲ್ಲಿ ಡಾಕ್ಟರ್ ಸಿಲ್ವಾ ಒಬ್ಬರಾದರೆ ತಬರಸೆಟ್ಟಿ ಇನ್ನೊಬ್ಬ. ಇಬ್ಬರು ತಮ್ಮ ಹಳೆಯ ನೆನಪುಗಳನ್ನು ಯಾರೊಡನಾದರೂ ಹೇಳಿದರೆ ಅದು ಸುಳ್ಳೋ ನಿಜವೋ ಸಾಕ್ಷಿಗೆ ಪರಸ್ಪರ ಒಬ್ಬರನ್ನೊಬ್ಬರು ಹೆಸರಿಸುತ್ತಿದ್ದರು. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ತಬರ ಸುಂಕದ ಕಟ್ಟೆ ವಸೂಲಿ ಕೆಲಸ ವಹಿಸಿಕೊಂಡಾಗ ಅವನಿಗೆ ಕೋಡು ಬಂದಂತಾಗಿತ್ತು. ಎಲ್ಲರೂ ಅವನಿಗೆ ಮರ್ಯಾದೆ ಕೊಡುತ್ತಿದ್ದರು. ತರಕಾರಿ, ಮೀನು ಇತ್ಯಾದಿಗಳನ್ನೆಲ್ಲ ಪಡುಗೆರೆಗೆ ಒಯ್ಯಲು ತಂದವರು ಸುಂಕದೊಡನೆ ಅಷ್ಟಿಷ್ಟು ವಸ್ತುಗಳನ್ನು ಅವನಿಗೂ ಕೊಡುತ್ತಿದ್ದರು. ಆಗೊಮ್ಮೆ ದೇಶದಲ್ಲಿ ಎಂಥದೋ ಆಂದೋಲನ ಆರಂಭವಾಯಿತು. ಸ್ವಾತಂತ್ರ್ಯ ಸಂಗ್ರಾಮ. ಯುದ್ಧದ ಕಾವು ಆರುವುದಕ್ಕೆ ಮುನ್ನವೇ ಇದೊಂದು ಹೊಸ ಬಿಸಿ ಏರತೊಡಗಿತು. ತಬರಸೆಟ್ಟಿಗೆ ಆಗ ತಾನೇ ಮದುವೆ ಆಗಿತ್ತು. ಅಪ್ಪಿ ಅಥವಾ ಅಪ್ಪಮ್ಮ ಎಂಬ ಓರ್ವ ಮಂಗಳೂರಿನ ಕಡೆ ಹೆಣ್ಣನ್ನು ತಬರ ಮದುವೆಯಾದ. ಇಬ್ಬರು ಕುಳಿತು ಸುಂಕದ ಕಟ್ಟೆಯ ಬಳಿ ಎಷ್ಟೋ ಬಾರಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತಾಡುತ್ತಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದ ಗಾಂಧಿ ಮನುಷ್ಯನ ಹೆಸರು ಆಗ ಬಹಳ ಹೆಚ್ಚಾಗಿ ಕೇಳಿಬರುತ್ತಿತ್ತು. ತಬರನಿಗೂ ಅವನ ಹೆಂಡತಿಗೂ ಯಾಕೆ ಈ ಹೋರಾಟ ಎಂದು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಬ್ರಿಟಿಷರು ಈ ನಾಡನ್ನು ಬಿಟ್ಟು ಹೋಗಬೇಕೆಂಬುದು ಚಳುವಳಿಯ ಉದ್ದೇಶ ಎಂದು ಗೊತ್ತಿತ್ತು. ತಬರ ದೇಶಭಕ್ತನೇನೂ ಅಲ್ಲ. ಆದರೆ ಕರಿಯರ ನಡುವೆ ವಿಕಾರಗಳಂತೆ ತಿರುಗಾಡುವ ಈ ಬಿಳಿಯರು ಯಾಕೆ ತಮ್ಮ ಜನಗಳ ನಡುವೆ ನೆಮ್ಮದಿಯಿಂದ ಇರಬಾರದು ಎಂದು ಮಾತನಾಡಿಕೊಳ್ಳುತ್ತಿದ್ದ. ಅಂತೂ ಗಾಂಧಿವಾದದಲ್ಲೂ ಏನೋ ಒಂದು ಸತ್ಯವಿದೆ ಎಂದು ಅವನಿಗೆ ಅನ್ನಿಸಿತ್ತು. ಆದರೆ ಸತ್ಯಾಗ್ರಹವು ಕರ ನಿರಾಕರಣೆ, ತಂತಿ ಕತ್ತರಿಸುವುದು ಮುಂತಾದ ಕಾರ್ಯಕ್ರಮಗಳ ಸ್ವರೂಪ ತೆಗೆದುಕೊಂಡಾಗ ಮಾತ್ರ ತಬರನಿಗೆ ಪೀಕಲಾಟಕ್ಕೆ ಬಂದಿತು. ಆತನು ಅಭಿಪ್ರಾಯ ಭೇದ ಸೂಚಿಸಿಬಿಟ್ಟು ಸುಮ್ಮನಿರುವಂತಿರಲಿಲ್ಲ. ಯಾವುದೋ ಒಂದು ಪಕ್ಷದ ಪರ ಕೆಲಸ ಮಾಡಬೇಕಾಗಿತ್ತು. ಸುಂಕ ಕೊಡದೆ ಧಿಕ್ಕರಿಸಿ ಜನ ಓಡಾಡಿದರೆ ತಬರ ನೋಡಿಕೊಂಡಿರುವಂತಿರಲಿಲ್ಲ. ತಬರ ಗಾಬರಿಯಾದ. ಈ ಗಾಂಧಿ ಮನೆ ಹಾಳಾಗ ಎಂದು ಗೊಳಗಿಕೊಂಡ. ಏನೇನೋ ಮಾಡಿ ಪಡುಗೆರೆಯ ಸರ್ಕೀಟ್ ಹೌಸಿನ ಮೇಟಿ ಕೆಲಸ ಗಿಟ್ಟಿಸಿಕೊಂಡು ಸುಂಕದ ಕಟ್ಟೆಯಿಂದಲೇ ಪಾರಾದ. ಬಿಳಿಯ ದೊರೆಗಳು, ಅಧಿಕಾರಿಗಳು ಇವರ ಶುಶ್ರೂಷೆ, ಸೇವೆ ಇತ್ಯಾದಿಗಳನ್ನು ತೀರಾ ಸ್ನೇಹದಿಂದ ಕೈಗೊಂಡ ತಬರನಿಗೆ ಅವರೂ ಕೂಡ ನೋಡಲು ಬೇರೆ ತರಹ ಇದ್ದರೂ ನಮ್ಮಂತ ಮಾನವರೇ ಎಂದು ಅರಿವಾಯಿತು. ಈ ನಡುವೆ ಸತ್ಯಾಗ್ರಹದ ಬಿಸಿ ಏರತೊಡಗಿತು. ಯಾರೋ ದೊಡ್ಡವರ ಮಕ್ಕಳೆಲ್ಲ ಮನೆ ಬಿಟ್ಟ ಓಡಿ ಹೋಗಿ ಗಾಂಧಿ ಜೊತೆ ಲಡಾಯಿ ಸೇರಿದರಂತೆ ಎಂದು ವಾರ್ತೆ ಬರುತ್ತಿತ್ತು. ಲಾಠಿ ಚಾರ್ಜು, ಗೋಲಿಬಾರು, ಸತ್ಯಾಗ್ರಹ, ಅಸಹಕಾರ ಚಳುವಳಿ ನಡೆದಿತ್ತು. ತಬರ್ನಿಗೆ ಯಾವುದೇ ಸ್ಪಷ್ಟ ನಿರ್ಧಾರ
ನಿರ್ಧಾರವೂ ಈ ಬಗ್ಗೆ ಇರಲಿಲ್ಲ. ಟೆಲಿಫೋನ್ ತಂತಿ ಕತ್ತರಿಸಿದರೆಂದು ಕೇಳಿದಾಗ ಗಾಂಧಿಯ ಬಗ್ಗೆ ಸಿಟ್ಟು ಬರುತ್ತಿತ್ತು. ಗುಂಡಿನಲ್ಲಿ ಹೊಡೆಸಿದರೆಂದು ಕೇಳಿದಾಗ ಬ್ರಿಟಿಷರ ಬಗ್ಗೆ ಕೋಪ ಬರುತ್ತಿತ್ತು. ಸ್ವಾತಂತ್ರ್ಯ ಹೋರಾಟದ ಬಿಸಿ ಇನ್ನೂ ಏರಿ ಹಳ್ಳಿ ತಾಲೂಕುಗಳವರೆಗೂ ಹೋಯಿತು. ತಬರ್ನಿಗೂ ಬ್ರಿಟಿಷ್ ಅಧಿಕಾರಿಗಳ ಕೈಂಕರ್ಯವನ್ನು ಮನಪೂರ್ವಕವಾಗಿ ಮಾಡಲು ಏನೋ ಒಂದು ತರದ ಅಳುಕು ಆರಂಭವಾಗತೊಡಗಿತು. ಇದರೊಡನೆ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಮೊಕ್ಕಾಂ ಮಾಡಲು ಸರ್ಕಿಟ್ ಬಂಗಲೆಗೆ ಬಂದಾಗ ಆಂಗ್ಲೋ ಇಂಡಿಯನ್ ಬಟ್ಲರ್ಗಳನ್ನು ಕರೆತರುತ್ತಿದ್ದರು. ಇವರು ತಬರ್ನನ್ನು ತೀರಾ ತುಚ್ಛವಾಗಿಯೂ ಗುಮಾನಿಯಿಂದಲೂ ನೋಡುತ್ತಿದ್ದರು. ತಬರ್ನಿಗೆ ಇದು ಮತ್ತು ಕಿರಿಕಿರಿಯ ವಿಷಯವಾಯಿತು. ಅಪ್ಪಿ ತಬರ್ನ ಬೇಸರ ನೋಡಲಾರದೆ ತಬರ್ನಿಗೆ ತಾಲ್ಲೂಕು ಕಚೇರಿಗೆ ವರ್ಗ ಮಾಡಿಸಿಕೊಳ್ಳಲು ಸಲಹೆ ಮಾಡಿದಳು. ತಬರ ತಾಲ್ಲೂಕು ಆಫೀಸಿನ ಜವಾನನಾಗುವ ಹೊತ್ತಿಗೆ ಭಾರತಕ್ಕೆ ಸ್ವತಂತ್ರ ಲಭ್ಯವಾಯಿತು. ಬಿಳಿಯರ ಕೆಂಪು ಮುಖಗಳು ಒಂದೊಂದಾಗಿ ಕಡಿಮೆಯಾಗತೊಡಗಿದವು. ಭಾರತೀಯ ದೇಶ ಬಾಂಧವರ ಆಳ್ವಿಕೆ ಆರಂಭವಾಯಿತು. ತಾಲ್ಲೂಕು ಆಫೀಸಿನ ಜೊತೆಗೆ ತಾಲ್ಲೂಕು ಅಭಿವೃದ್ಧಿ ಮಂಡಳಿ, ಕಾಫಿ ಬೋರ್ಡು, ಅಬಕಾರಿ ಇಲಾಖೆ ಇವೆಲ್ಲ ತಲೆ ಎತ್ತತೊಡಗಿದವು ಬಡಗೆರೆಯಲ್ಲಿ. ತಬರ ಯಾವ ಇಲಾಖೆಗೆ ಸೇರಿದ ಮನುಷ್ಯ, ಯಾವ ಸಂಬಳದ ಏನು ಹುದ್ದೆ ನೀಡಬೇಕೆಂಬುದರ ಬಗ್ಗೆ ಒಂದು ನಿರಂತರ ಜಿಜ್ಞಾಸೆ ಆರಂಭವಾಯಿತು. ಎಲ್ಲಿಂದೆಲ್ಲಿಗೂ ಅನೇಕ ಕಡೆ ವರ್ಗಾಯಿಸಲ್ಪಟ್ಟು ಕೊನೆಗೆ ಮುನ್ಸಿಪಾಲಿಟಿ ನೌಕರನೆಂದು ತೀರ್ಮಾನವಾಯಿತು. ಪಡುಗೆರೆಯ ಮುನ್ಸಿಪಾಲಿಟಿ ನೌಕರನೆಂದು ತೀರ್ಮಾನವಾಗಿ ಆ ಹುದ್ದೆಯ ಸಮವಸ್ತ್ರಗಳು ತಬರ್ನಿಗೆ ಸಂದಾಯವಾಗಬೇಕಾದರೆ ಅನೇಕ ವರ್ಷಗಳೇ ಕಳೆದಿತ್ತು. ತಬರ ನಿವೃತ್ತಿಯ ವಯಸ್ಸನ್ನು ಸಮೀಪಿಸಿದ್ದ. ತಬರ್ನ ಜೀವನದಲ್ಲಿ ಮುಂಬರಲಿರುವ ಬುದ್ಧಿ ವಿಕಲತೆಯ ಯಾವುದೇ ಮುನ್ಸೂಚನೆಯೂ ಕಾಣುತ್ತಿರಲಿಲ್ಲ. ತಬರನ ಮನಸ್ಸಿನಲ್ಲಿ ಎಷ್ಟೋ ಸಾರಿ ಚಿಂತೆ ಆತಂಕಗಳು ಎದ್ದರೂ, ಅಸಂಬದ್ಧತೆಗಳಿದ್ದರೂ ಅದು ಯಾವುದೇ ಉನ್ಮಾದ ಮೂಲವಾಗಿರದೆ ಪಡುಗೆರೆಯ ಆಡಳಿತ ವೈಖರಿಯಿಂದ ಉದ್ಭವವಾದುದಾಗಿರುತ್ತಿತ್ತು. ತಬರ್ನಿಗೆ ನಿವೃತ್ತಿಯ ಕೊನೆಯ ದಿನಗಳಲ್ಲಿ ಕಾಫಿ ಡಿಪೋ ಬಳಿ ಕಾಫಿ ಮೇಲೆ ಸುಂಕ ವಸೂಲಿ ಮಾಡುವ ಉದ್ಯೋಗ ವಹಿಸಲಾಯಿತು. ಸ್ವಾತಂತ್ರ್ಯ ಬಂದು 25 ವರ್ಷಗಳ ಸಂದಿದ್ದವು. ಗಾಂಧಿ ಕೇವಲ ನೆನಪಾಗಿದ್ದ. ತಬರ ಸುಂಕ ವಸೂಲಿಯ ಕೆಲಸಕ್ಕೆ ಹಾಜರಾದ ದಿನವೇ ಕಾಫಿ ಬೀಜದ ಡಿಪೋ ಮ್ಯಾನೇಜರ್ ಕಾಫಿಯನ್ನು ಇಲ್ಲಿಂದ ಹೊರಗೆ ಕಳಿಸುತ್ತಿದ್ದೇವೆ, ಆದ್ದರಿಂದ ಇದನ್ನು ಎಕ್ಸ್ಪೋರ್ಟ್ ಎಂದು ಪರಿಗಣಿಸಿ ಸುಂಕ ವಿನಾಯಿತಿ ಕೊಡಬೇಕೆಂದು ತಕರಾರು ಹಾಕಿದ. ಸರಿ, ಹಕ್ಕು ಉಂಟೆಂದು ಇಲ್ಲೆಂದೂ ಡಿಪೋ ಮ್ಯಾನೇಜರಿಗೂ ಮುನ್ಸಿಪಾಲಿಟಿಯವರಿಗೂ ವಿವಾದ ಆರಂಭವಾಯಿತು. ಈ ನಡುವೆ ಊರೊಳಗಿನ ಕಾಫಿ ಪುಡಿ ಮಾರಾಟದ ವ್ಯಾಪಾರಿ ರಾಮಣ್ಣ ತನ್ನ ಕಾಫಿಗೆ ಡಿಪೋದಲ್ಲಿ ಹಾಗೂ ಕೊಂಡು ತಂದಾಗ ಎರಡೂ ಕಡೆಯೂ ಸುಂಕ ವಸೂಲಾಗುತ್ತಿದೆ ಎಂದು ತಕರಾರು ಎತ್ತಿದ. ಕಾಫಿ ಬೆಳೆಗಾರರು ಸುಂಕ ಕೊಡುವುದಿಲ್ಲವೆಂದು ವಿರೋಧಿಸಿದರು. ತಬರ ಕಕ್ಕಾಬಿಕ್ಕಿಯಾದ. ಗಾಂಧಿ ಸತ್ತರೂ ಅವನ ಚಳುವಳಿ ನಿರಂತರವಾಗಿ ಮುಂದುವರಿಯುತ್ತಿರುವಂತೆ ಕಂಡಿತು. ತಬರ ಈ ವಾಗ್ವಾದದ ನಡುವೆ ಒಂದೆರಡು ಜನಕ್ಕೆ ಸುಂಕದ ರಶೀದಿ ಬರೆದಿದ್ದ. ಆದರೆ ಆ ಬೆಳೆಗಾರರು ಈ ವಿವಾದದಿಂದಾಗಿ ಸುಂಕ ಕೊಡುವುದಿಲ್ಲೆಂದು ಹೇಳಿದರು. ಮುನ್ಸಿಪಲ್ ಪ್ರೆಸಿಡೆಂಟರು ತಬರ್ನಿಗೆ, ನೀನು ವಸೂಲಿ ಮಾಡಲಾಗದಿದ್ದರೆ ರಸೀದಿ ಏಕೆ ಬರೆದಿಯೋ, ನೀನೇ ಸಂಬಳದಲ್ಲಿ ಕೊಡು ಎಂದು ಅವನಿಗೆ ಜುಲ್ಮಾನೆ ವಿಧಿಸಿದರು. ತಬರನ ಸಂಬಳದ 60 ರೂಗಳಲ್ಲಿ ಅವನು ಬರೆದ ರಶೀದಿಗಳ ಹಣದ ಮೊತ್ತ 360 ರೂಗಳನ್ನು ತುಂಬಿಸಬೇಕಿತ್ತು. ತನಗೆ ತೊಂದರೆ ಕೊಟ್ಟ ತನ್ನ ಕೈಯನ್ನು ಅವನೇ ಶಪಿಸಿದನು. ತಬರನ ಹೆಂಡತಿ ಅಪ್ಪಿ ತಬರನ ನಿವೃತ್ತಿ ಸಮಯದ ವೇಳೆಗೆ ದಿನದಿಂದ ದಿನಕ್ಕೆ ಸೊರಗಿ ಹೋಗಿದ್ದಳು. ತಬರ ಪಾಪ ಮಕ್ಕಳಾಗ್ಲಿಲ್ಲ ಅಂತ ಕೊರಗು ಹತ್ತಿಸಿಕೊಂಡಿದ್ದಾಳೆ. ಅವಳದೇನ್ ತಪ್ಪು? ಮುಖ್ಯ ದೇವ್ರು ಕೊಡ್ಲಿಲ್ಲ, ಅದಕ್ಕಿಂತ ಮುಖ್ಯ ನನಗ್ ಮಕ್ಕಳು ಮಾಡೋದಕ್ಕೆ ದೇವ್ರ ಪುರ್ಸೊತ್ತನ್ನೂ ಕೊಡ್ಲಿಲ್ಲ ಎಂದು ನೆರೆ ಹೊರೆಯವರೊಡನೆ ಹೇಳಿಕೊಂಡಿದ್ದನು. ಯಾರೋ ತಬರನ್ ತಲೆ ಒಳಗೆ ಇನ್ನೊಂದು ಗುಮಾನಿ ಹಾಕಿದ್ರು. ಅಪ್ಪಿಗೆ ಯಾರೋ ಆಗದವರು ಮದ್ದು ಹಾಕಿರಬಹುದೆಂದು. ತಬರ ಅವಳಿಗೆ ನಾನಾ ವಿಧದ ಪರೀಕ್ಷೆಗಳನ್ನು ಮಾಡಿದ. ಮೂತ್ರದಲ್ಲಿ ಹುಣಸೆ ಬೀಜ ನೆನೆಸಿ, ಕೈಗೆ ನುಗ್ಗೆ ರಸ ಒರೆಸಿ ಎಲ್ಲಾ ಮಾಡಿ ನೋಡಿದ. ಅವನಿಗೆ ಏನು ಗೊತ್ತಾಗಲಿಲ್ಲ. ಕೊನೆಗೆ ತನ್ನ ಬಳಿ ಇದ್ದ ಬಿದ್ದ ಹಣವನ್ನೆಲ್ಲ ಮದ್ದು ತೆಗೆಯುವ ಜುಬೇದಾ ಬೀಬಿಗೆ ಕೊಟ್ಟು ಅಪ್ಪಿಗೆ ಔಷಧಿ ಮಾಡಿದ. ಜುಬೇದಾ ಬೀಬಿ ವಾಂತಿಗೂ ಬೇದಿಗೂ ಕೊಟ್ಟು ವಾಂತಿಯೊಳಗಿನ ಎಂಥದನ್ನೋ ಬೆದಕಿ ಇದೇ ಮದ್ದು ಎಂದು ತೋರಿದಳು. ಏನೇನೋ ಚೂರ್ಣಗಳನ್ನು ಕೊಟ್ಟು ಇದನ್ನು ನಿನ್ನ ಹೆಂಡತಿಗೆ ತಿನ್ನಿಸು, ನಿನ್ನ ಹೆಂಡತಿ ಮುಖ
ಇನ್ನು 4 ದಿನಕ್ಕೆ ಹೇಗೆ ರಂಗೇರುತ್ತದೆ ನೋಡು ಎಂದು ಹೇಳಿದಳು. ಅಪ್ಪಿಯ ಮುಖ ನಾಚಿಕೆಯಿಂದ ಹಾಗೆ ಹೇಳಿದಾಗಷ್ಟೇ ರಂಗೇರಿತ್ತು. ಚೂರ್ಣ ಮುಗಿದರೂ ಅಪ್ಪಿಗೆ ಯಾವುದೇ ಸುಖ ಕಾಣಲಿಲ್ಲ. ತಬರ ಅಪ್ಪಿಯ ರೋಗ ಪತ್ತೆಗೆ ಪ್ರಯೋಗಗಳನ್ನು ಮಾಡುತ್ತಿದ್ದಾಗ ಅವಳ ಮೂತ್ರಕ್ಕೆ ಇರುವೆ ಮುತ್ತಿರುತ್ತಿದ್ದುದನ್ನು ಗಮನಿಸಿದ್ದ. ಏನೋ ಮೂತ್ರ ದೋಷವಿರಬೇಕೆಂದು ಅವನ ಊಹೆ. ತಬರನಿಗೆ ಅಪ್ಪಿಯನ್ನು ತಾನು ಇಷ್ಟೊಂದು ಪ್ರೀತಿಸುತ್ತೇನೆಯೇ ಎಂದು ಆಶ್ಚರ್ಯ. ಅವಳಿಗೆ ಕಾಯಿಲೆ ಬರ್ಲಿಕ್ಕೆ ಮುಂಚೆ ಈ ವಿಷಯ ತಬರನಿಗೆ ಗೊತ್ತೇ ಇರಲಿಲ್ಲ. ತಬರ ಡಾಕ್ಟರ್ ಸಿಲ್ವರ್ ಅವರ ಬಳಿಗೆ ಅಪ್ಪಿಯನ್ನು ಕರೆದೊಯ್ದಾಗ ಅವರು ಮೊದಲಿಗೆ ಅವಳಿಗೆ ಡಯಾಬಿಟಿಸ್ ಇರಬಹುದೆಂದು ಶಂಕಿಸಿದರು. ಕೆಲವು ಪರೀಕ್ಷೆಗಳ ನಂತರ ಅವರ ಅನುಮಾನ ನಿಜವಾಯಿತು. ಇದೇನಯ್ಯ, ಬರೀ ಶ್ರೀಮಂತ್ರಿಗ್ ಬರುವ ರೋಗ ಇದು, ರಾಜರೋಗ. ನಮ್ ಕಾಲದಲ್ಲಿ 1-2 ಜನ ಪರಂಗಿ ದೊರೆಗಳಿಗೆ ಬಂದಿತ್ತು ನೋಡು. ನಿನ್ ಹೆಂಡತಿಗೆ ಯಾಕೆ ಬಂತು ಇದು? ನಿನಗೂ ಶ್ರೀಮಂತನಾಗೋ ಯೋಗ ಇರಬಹುದೋ ಎಂದು ವಿನೋದ ಮಾಡಿ 4-6 ಮಾತ್ರೆಗಳನ್ನು ಬರೆದುಕೊಟ್ಟರು. ಇನ್ನೂ ಹೆಚ್ಚಾದರೆ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. ತಬರ ಹೆಂಡತಿಗೆ, ನೋಡೆ, ನಿನಗೆ ರಾಜರಿಗೆ ರಾಣಿಯರಿಗೆ ಬರುವ ರೋಗ ಬಂದಿದೆಯಂತೆ. ಪರಂಗಿಯವ್ರ ಪಟ್ಟ ಸಿಕ್ಕದಿದ್ರು ಅವ್ರಿಗ್ ಬರೋ ಕಾಯಿಲೆನಾದ್ರೂ ಬಂತಲ್ಲ, ಅದೇ ಸಂತೋಷ ಎಂದು ಹೇಳಿದ. ಸಿಲ್ವರ್ ಅವರು ತಬರನು ಏನೇನೋ ಪರಂಗಿಯವರ ರೋಗದಿಂದ ಹಿಡಿದು ಅವರು ನಡೆಸಿದ ದರ್ಬಾರಿನವರೆಗೆ ಎಲ್ಲವನ್ನೂ ತುಂಬಾ ಹೊತ್ತು ಮಾತಾಡಿದರು. ಅಪ್ಪಿಗೆ ಅವೊಂದು ತಿಳಿಯಲಿಲ್ಲ. ತಬರ ಈ ರೋಗದಿಂದ ಹಣ ಬರೋದಿರ್ಲಿ, ಇರೋ ಹಣವೂ ಹೋಗಿ ಭಿಕ್ಷೆ ಬೇಡುವ ಗತಿ ಬಂದಿತಲ್ಲ ಎಂದು ಆಶ್ಚರ್ಯದಿಂದ ಯೋಚಿಸಿದ. ಪಡುಗೆರೆಯ ಮುನಿಸಿಪಾಲಿಟಿಯ ಕಾಲಾವಧಿ ಮುಗಿದು ಮುನಿಸಿಪಾಲಿಟಿ ಮಂಡಳಿ ವಿಸರ್ಜನೆಯಾಗಿತ್ತು. ಮತ್ತೆ ಹೊಸ ಚುನಾವಣೆಗಳು ನಡೆಯಬೇಕಿತ್ತು. ಮುನ್ಸಿಪಾಲಿಟಿಯ ಉಸ್ತುವಾರಿಯನ್ನು ತಹಶೀಲ್ದಾರರಿಗೆ ವಹಿಸಿದ್ದರು. ತಬರನಿಗೆ ಅವನು 2-3 ರಶೀತಿಗಳ ಹಣ ಪಾವತಿ ಮಾಡಿಲ್ಲವೆಂದು, ಈ ಕೂಡಲೇ ಕಟ್ಟತಕ್ಕದ್ದೆಂದು, ಇಲ್ಲದಿದ್ದರೆ ಸಂಬಳ ತಡೆ ಹಿಡಿಯಲಾಗುತ್ತದೆಂದು ತಾಲೂಕು ಕಚೇರಿಯಿಂದ ನೋಟಿಸ್ ಬಂದಿತು. ತಬರ ತಹಶೀಲ್ದಾರರಲ್ಲಿ ಹೋಗಿ ನಡೆದುದನ್ನೆಲ್ಲ ಹೇಳಿಕೊಂಡ. ತಹಶೀಲ್ದಾರರು ತಬರನ ಅಹವಾಲನ್ನೆಲ್ಲ ಕೇಳಿ ಆ ಹಣವನ್ನು ತಬರ ವಸೂಲು ಮಾಡಬೇಕಾದ ಹಣವೆಂದು ಸ್ಪಷ್ಟನೆ ಬರೆಯುತ್ತೇನೆಂದು, ಈಗ ತಬರ ದುರುಪಯೋಗ ಪಡಿಸಿಕೊಂಡಿರುವ ಹಣವೆಂದು ನಮೂದಿಸಿದೆ ಎಂದು ಹೇಳಿದರು. ಒಟ್ಟಿನಲ್ಲಿ ತಬರ 360 ರೂಗಳನ್ನು ಕೈಯಿಂದ ಕಟ್ಟಬೇಕೆಂದು ಮಾತ್ರ ಖಾತರಿಯಾಗಿತ್ತು. ತಬರ ಜೀವಮಾನದಲ್ಲಿ ಮೊದಲ ಬಾರಿ ವಿಪರೀತ ಅವಮಾನದಿಂದ ಬೇಸರಗೊಂಡನು. ತಾನು ಆ ರೀತಿ ಮನುಷ್ಯನಲ್ಲವೆಂದು, ಬ್ರಿಟಿಷರ ಆಳ್ವಿಕೆಯಲ್ಲಿ ಕೆಲಸ ಮಾಡಿದವನೆಂದು, ಯಾವ ಸಾಹೇಬರ ಕೈ ಕೆಳಗೆಲ್ಲ ಕೆಲಸ ಮಾಡಿದನೆಂಬ ಪಟ್ಟಿ ಕೊಟ್ಟ. ಆಗಿನ ಕಾಲದಲ್ಲಿ ಹೀಗೆಲ್ಲ ಚಾಕರಿ ಜನಗಳ ಮೇಲೆ ಒಂದೇ ಒಂದು ಸುಳ್ಳು ಅಪವಾದ ಹೊರಿಸುತ್ತಿರಲಿಲ್ಲ ಎಂದು ಆಗಿನ ಆಫೀಸರುಗಳ ಜಬರ್ದಸ್ತು ನಿಯತ್ತು ಶಿಸ್ತನ್ನು ಹೊಗಳಿದ. ಬೇಕಾದ್ರೆ ಡಾಕ್ಟರ್ ಸಿಲ್ವರ್ ಅವರನ್ನು ಕೇಳಿ, ಈ ಮುದುಕ ಹೇಳೋದ್ ಸುಳ್ಳೋ ನಿಜಾನೋ ಎಂದ. ತಹಶೀಲ್ದಾರರಿಗೆ ಈ ಮುದುಕನ ಹಳೆ ಕಥೆಗಳು ಬೇಕಾಗಿರಲಿಲ್ಲ. ಅರ್ಜಿ ಕಲಾಮುಗಳು, ರುಜುಗಳು, ತಕರಾರುಗಳು, ನೋಟಿಸುಗಳು ಇವೆಲ್ಲ ಆ ತಹಶೀಲ್ದಾರರ ಅಂಗಾಂಗಗಳನ್ನು, ಗ್ರಹಣ ಶಕ್ತಿಯನ್ನು ವ್ಯಾಪಿಸಿ ಬಿಟ್ಟಿದ್ದವು. ಯಾವ ಅರ್ಜಿಯ ಕಾಲಮಿಗೂ ತುಂಬಿಸಲಾರದ ಈ ಮುದುಕನ ನೆನಪು ಯಾರಿಗೆ ಬೇಕಿತ್ತು? ಬ್ರಿಟಿಷ್ ಆಳ್ವಿಕೆಯನ್ನು ಹೊಗಳಿಯೇ ತಬರ ತನಗರಿಯದಂತೆ ಸದ್ಯದ ಆಳ್ವಿಕೆಯನ್ನು ಜರೆದಿದ್ದ. ತಹಶೀಲ್ದಾರ ಏನು ಮಾಡಿದರೋ ಏನೋ, ಒಟ್ಟಿನಲ್ಲಿ ತಬರನ ತಿಂಗಳ ಸಂಬಳ ಹಿಡಿದುಕೊಂಡರು. ತಬರನ ಬಳಿ ಹಣವಿಲ್ಲ. ಹೆಂಡತಿಗೆ ಔಷಧಿ ಕೊಡಿಸಲೂ ಹಣವಿರಲಿಲ್ಲ. ಎಲ್ಲೋ ಕಾಡಿ ಬೇಡಿ ಕೊಂಚ ಹಣ ಮಾಡಿ ಹೆಂಡತಿಗೆ ರಾಗಿ ಗಂಜಿಗೆ ಏರ್ಪಾಡು ಮಾಡಿದನು. ಪೆನ್ಷನ್ ಕೊಡ್ತಾರೋ ಕೇಳಿ ನೋಡು ಎಂದು ಯಾರೋ ಹೇಳಿದರು. ತಬರ ತಹಶೀಲ್ದಾರನ ಬಳಿಗೆ ಮತ್ತೆ ಓಡಿದ. ತಹಶೀಲ್ದಾರ, ಅರ್ಜಿ ಕೊಡು, ಮೇಲಕ್ ಬರಿತೀನಿ ಎಂದು ಹೇಳಿ ಮರು ಮಾತನಾಡದೆ ಅರ್ಜಿಯೊಳಗೆ ಹುದುಗಿ ಕುಳಿತರು. ಮುನ್ಸಿಪಾಲಿಟಿಯ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಅಭ್ಯರ್ಥಿಗಳು ಓಡಾಡತೊಡಗಿದರು.
ಒಬ್ಬ ಬಂಟಪ್ಪನೆಂಬ ಅಭ್ಯರ್ಥಿ, ಯಾಕೆ ನಿಂಗ್ ಪೆನ್ಷನ್ ಇಲ್ಲ, ಬಾ ನೋಡೋಣ, ಸರ್ಕಾರದ ಮೇಲೆ ಕೇಸ್ ಮಾಡಿ ಬಿಡೋಣ ಎಂದ. ಆತನಿಗೂ ಅಂತೂ ಸಮಾಜ ಸೇವೆ ಮಾಡಲು ತಬರ ಅವಕಾಶ ಒದಗಿಸಿದ್ದ. ಬಂಟಪ್ಪನೊಡನೆ ತಹಶೀಲ್ದಾರರ ಬಳಿಗೆ ತಬರ ಹೋದಾಗ ತಹಶೀಲ್ದಾರ ಹೇಳಿದ್ರು, ತಬರ ಪ್ರಾವಿಡೆಂಟ್ ಫಂಡ್ ಸ್ಕೀಮಿಗೆ ಸೇರಿದವನೋ ಪೆನ್ಷನ್ ಸ್ಕೀಮಿಗೆ ಸೇರಿದವನೋ ಸ್ಪಷ್ಟವಾಗಿಲ್ಲ, ಆದ್ರಿಂದ ಮೇಲಕ್ಕೆ ವ್ಯವಹರಿಸುತ್ತೇನೆ ಎಂದು. ತಬರನಿಗೆ ಬಂಟಪ್ಪ ಎಲ್ಲಾ ಲೆಕ್ಕ ಹಾಕಿ ಪ್ರಾವಿಡೆಂಟ್ ಫಂಡ್ ಸ್ಕೀಮಿಗೆ ಸೇರಿದವನಾದರೆ ಸುಮಾರು 6-7 ಸಾವಿರ ಬರುತ್ತದೆಂದು ಹೇಳಿದ. ಬಂಟಪ್ಪನ ಮಾತಿನಿಂದ ತಬರನಿಗೆ ಖುಷಿಯಾಯಿತು. ತನ್ನ ಹೆಂಡತಿಗೆ ಬಂದಿರುವುದು ರಾಜರೋಗವೇ ಇರಬೇಕು, ಏಕೆಂದರೆ ಹಣ ಬರುವ ಯೋಗ ಕಾಣುತ್ತಿದೆ ಎಂದುಕೊಂಡ. ಬೇಗ ಹಣ ಬಂದರೆ ಒಳ್ಳೆ ಔಷಧಿ ಕೊಟ್ಟು ಹೆಂಡತಿಯ ಕಾಯಿಲೆಯನ್ನಾದರೂ ವಾಸಿ ಮಾಡಬಹುದೆಂಬ ಆಸೆ ಮಿನುಗತೊಡಗಿತು. ತಬರ ಪಿಂಚಣಿ ಹಣ ಬರುವುದೆಂದು ಯಾರ ಬಳಿಯೋ ಪುಡಿ ಸಾಲ ಮಾಡಿಕೊಂಡ. ದಿನ ತಹಶೀಲ್ದಾರರ ಆಫೀಸು ಕಾಯತೊಡಗಿದ. ಹೆಂಡತಿಯ ಸ್ಥಿತಿ ನಿಧಾನವಾಗಿ ಹದಗೆಡುತ್ತಾ ಹೋಯಿತು. ತಬರ ಮೊದಲಲ್ಲಿ ಮೂತ್ರದಲ್ಲಿ ಸಕ್ಕರೆ ಹೋಗೋದು ತಾನೇ ಸಕ್ಕರೆ ರೋಗ, ಅಂದ್ರೆ ಮೂತ್ರದಲ್ಲಿ ಏನ್ ಹೋದ್ರೆ ತಾನೇ ಏನು ಎಂದು ಉಪೇಕ್ಷೆ ಮಾಡಿದ. ಆದರೆ ಹೆಂಡತಿ ಹಾಸಿಗೆಯನ್ನೇ ಹಿಡಿಯುವ ಸ್ಥಿತಿಗೆ ಬಂದಳು. ಅಪ್ಪಿ ಏನೋ ಕೆಲಸ ಮಾಡುತ್ತಾ ಎಡವಿ ಹೆಬ್ಬೆರಳು ಗಾಯ ಮಾಡಿಕೊಂಡಿದ್ದಳು. ತಬರ ಮನೆಗೆ ಬಂದಾಗ ಯಾವುದೋ ಸೊಪ್ಪನ್ನು ಅರೆದು ಕಟ್ಟಿಕೊಂಡು ಕುಂಟುತ್ತಾ ನಡೆದಾಡುತ್ತಿದ್ದಳು. ಆ ದಿನ ತಬರ ಸಂತೋಷದಿಂದ ಇದ್ದ. ತಾಲೂಕು ಕಚೇರಿಯ ಗುಮಾಸ್ತನೊಬ್ಬ ಮೇಲಿನ ಕಾಗದಕ್ಕೆ ಉತ್ತರ ಬಂದಿದೆ ಎಂದು ತಬರನಿಗೆ ಸುಮಾರು 17,000 ರೂಪಾಯಿಯ ಪ್ರಾವಿಡೆಂಟ್ ಫಂಡ್ ಬರಬಹುದೆಂದು ಹೇಳಿದ್ದ. ತಹಶೀಲ್ದಾರರು ತಬರನಿಗೆ ಅವನು ಯಾವ ಸರ್ಕಾರದ ಇಲಾಖೆಗಳಲ್ಲೆಲ್ಲ ಕೆಲಸ ಮಾಡಿದ್ದನೋ ಅದಕ್ಕೆ ಸರಿಯಾದ ದಾಖಲೆಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ದರು. ಆ ಕೆಲಸದ ಭೀಕರತೆಯನ್ನರಿಯದ ತಬರ 17,000 ರೂಗಳನ್ನು ನೆನೆಸಿಕೊಂಡು ಹಿಗ್ಗಿದ್ದ. ಹೆಂಡತಿಗೆ ಇದೆಲ್ಲವನ್ನೂ ಸವಿಸ್ತಾರವಾಗಿ ಹೇಳಿದ. ಸಿಲ್ವಾ ಡಾಕ್ಟರು ಹೇಳಿದ್ದಾರೆ, ಅದೆಂತದೋ ಇಂಜೆಕ್ಷನ್ ಕೊಟ್ಟರೆ ನಿನ್ನ ಕಾಯಿಲೆ 1 ಕ್ಷಣದಲ್ಲಿ ವಾಸಿಯಾಗ್ತದಂತೆ, ನೋಡಣ ನಿನ್ನ ನಸೀಬಿನಲ್ಲಿ ಏನಿದೆಯೋ ಎಂದು ಹೆಂಡತಿಯನ್ನು 17,000 ರೂವನ್ನು ನೆನಪಿಸಿಕೊಂಡು ಹಿಗ್ಗಿದ. ಸ್ವಾಮಿ, ಒಂದು ಸರ್ಟಿಫಿಕೇಟ್ ಮಾಡಿಕೊಡಿ, ನನ್ನ ಹಣ ಸರಕಾರದಲ್ಲಿದೆ, ಅನ್ನ ಇಲ್ಲ, ಹೆಂಡತಿಗೆ ಕಾಯಿಲೆ ಎಂದು ತನ್ನ ಕ್ಲೇಶಗಳನ್ನೆಲ್ಲ ಹೇಳಿಕೊಂಡು ತಾನು ಹಿಂದೆ ಮಣ್ಣು ಹೊತ್ತ ಇಲಾಖೆಗಳನ್ನೆಲ್ಲ ಸುತ್ತಾಡತೊಡಗಿದ. ಒಂದೊಂದೇ ಸರ್ಟಿಫಿಕೇಟ್ನೊಂದಿಗೆ ತಬರನ ಫೈಲು ಬಿಲ್ಡಪ್ ಆಗತೊಡಗಿತು. ಹೋದಲ್ಲೆಲ್ಲ ತನ್ನ ಗತಕಾಲದ ನೆನಪನ್ನು, ದೊರೆಗಳ ಆಡಳಿತದ ನೀತಿಯನ್ನು ಹೊಗಳುತ್ತಿದ್ದ. ಪ್ರತಿಯೊಬ್ಬರೂ ಅವನ ಮಾತನ್ನು ಅತ್ಯಂತ ಸಹಾನುಭೂತಿಯಿಂದ ಲಾಲಿಸುತ್ತಿದ್ದರು. ಎಲ್ಲರೂ ಹೇಗಿತ್ತು ಆ ಕಾಲದಲ್ಲಿ ಎಂದು ನಿಟ್ಟುಸಿರು ಬಿಡುತ್ತಿದ್ದರು. ಪುರಸಭೆಯ ಚುನಾವಣಾ ಅಭ್ಯರ್ಥಿ ಬಂಟಪ್ಪ ತಬರನ ಹಣ ಬರುವುದು ತಡವಾದರೆ ಅವನ ಚಾರ್ಜನ್ನು ತಾನೇ ಹಾಕಿಕೊಂಡು ಬೆಂಗಳೂರಿಗೆ ಮಂತ್ರಿಗಳ ಬಳಿಗೆ ಕರೆದೊಯ್ಯುತ್ತೇನೆಂದು ಹೇಳಿದನು. ತಬರನಿಗೆ ತಾನು ಬೆಂಗಳೂರಿಗೆ ಹೋದರೆ ಹೆಂಡತಿಗೆ ಗಂಜಿ ಮಾಡಿ ಹಾಕುವವರು ಯಾರೆಂಬುದೇ ಒಂದು ಸಮಸ್ಯೆಯಾಗಿತ್ತು. ಏಕೆಂದರೆ ಅಪ್ಪಿಯ ಕಾಲು ಬೆರಳಿನ ಗಾಯ ಮಾಯದೆ ಈಗ ಆಕೆ ಎದ್ದು ಓಡಾಡುವಂತೆಯೇ ಇರಲಿಲ್ಲ. ಸರಕಾರಿ ಆಸ್ಪತ್ರೆಗೆ ಆಕೆಯನ್ನು ಒಯ್ದಾಗ ಅವರು ಅವಳ ಕಾಲು ಬೆರಳಿಗೆ ಗ್ಯಾಂಗರಿನ್ ಆಗಿದೆಯೆಂದು ಅದನ್ನು ಕತ್ತರಿಸಿ ತೆಗೆಯಬೇಕೆಂದು ಹೇಳಿದರು. ತಬರ ಬೆಚ್ಚಿಬಿದ್ದ. ಇವರ ಮನೆ ಹಾಳಾಗ, 1 ಬೆರಳಿಗೆ ಗಾಯ ಆದರೆ ಕಾಲನ್ನೇ ಕತ್ತರಿಸುತ್ತಾರೆ ಎನ್ನುತ್ತಾರಲ್ಲ, ತಲೆಗೆ ಏಟಾದರೆ ಕುತ್ತಿಗೆ ಕತ್ತರಿಸಿ ಬಿಡಲಿ ಎಂದು ಪಂಡಿತರ ಬಳಿ ಇದಕ್ಕೇನಾದರೂ ಔಷಧವಿದೆಯೋ ನೋಡೋಣವೆಂದು ಅಪ್ಪಿಯನ್ನು ಹಿಂದಕ್ಕೆ ಕರೆತಂದ. ತಬರನ ಫೈಲು ಸಂಪೂರ್ಣವಾಗುವ ಹಂತ ಬಂದಿತ್ತು. ಅವನ ಓಡಾಟವನ್ನು ಶ್ರದ್ಧೆಯನ್ನು ನೋಡಿ ತಾಲೂಕು ಆಫೀಸಿನ ಜವಾನರು ಮತ್ತು ಇತರ ಗುಮಾಸ್ತರುಗಳು ಈ ಮುದುಕನಿಗೆ ತಲೆ ಕೆಟ್ಟಿದೆ, ಧನಪಿಶಾಚಿ ಮೆಟ್ಟಿಕೊಂಡಿದೆ ಎಂದು ಮಾತನಾಡತೊಡಗಿದರು. ತಬರ ಪಡುಗೆರೆಯ ಲೇವಾದೇವಿ ಸುಬ್ಬು ಶೆಟ್ಟರ ಬಳಿಗೆ ಒಮ್ಮೆ ಹೋಗಿ, ನನಗೆ ಸರಕಾರದಿಂದ ಹಣ ಬರೋದಿದೆ, ದಯಮಾಡಿ ಅದರ ಆಧಾರದ ಮೇಲೆ ಕೊಂಚ ಹಣ ಕೊಡಿರಿ, ಹೆಂಡತಿಗೆ ಏನೂ ಹುಷಾರಿಲ್ಲ ಎಂದು ವಿನಂತಿಸಿಕೊಂಡ. ಅದಕ್ಕೆ ಅವರು, ಅಯ್ಯೋ, ಸರಕಾರದ ಹಣ ಸ್ಮಶಾನದ ಹೆಣ,
ಎರಡೂ ಒಂದೇ ಕಣೋ. ನಿನ್ನ ಹೆಂಡತಿ ಇರಲಿ, ನೀನು ಸಾಯೋದಕ್ಕೆ ಮೊದಲು ಬರುತ್ತದೇನೋ ನೋಡಿಕೊ ಎಂದು ಶಕುನ ಹೇಳಿದಂತೆ ತಬರನಿಗೆ ಹೇಳಿ ಅವನ ಸಪ್ಪೆ ಮುಖ ನೋಡಲಾರದೆ ಹೋಗಲಿ ಹಿಡಿ ಮುದುಕ ಎಂದು 4 ರೂಪಾಯಿ ಕೊಡಬಂದರು. ಆ 4 ರೂಗಳಿಗೆ ಕೈಯೆ ಒಡ್ಡಿ ಸಿಕ್ಕದ್ದನ್ನು ಹೊಡೆದುಕೊಳ್ಳೋಣವೆಂಬ ಲೋಭ ತಬರನಿಗೆ ಇರಲಿಲ್ಲ. ದೇವ್ರಾಣೆ ಸ್ವಾಮಿ, ನಾನು ಬೀಡಿಗೆ ಭಿಕ್ಷೆ ಬೇಡಲು ಬಂದಿಲ್ಲ. 4 ರೂಪಾಯಿ ತಗೊಂಡು ನಾನೇನು ಮಾಡಲಿ ಹೇಳಿ? ದೊಡ್ಡ ಮನಸ್ಸು ಇದ್ದರೆ ಕೊಡಿರಿ ಎಂದು ಹಿಂದಿರುಗಿದ. ತಬರನಿಗೆ ಶೆಟ್ಟರ ಮಾತಿನಲ್ಲಿ ಯಾವುದೋ ಸತ್ಯ ಮಿಂಚುತ್ತಿರುವುದು ಕಂಡಿತು. ಫೈಲಿನ ಜೊತೆಗೆ ಹೆಂಡತಿಯ ಹುಣ್ಣು ಪಂದ್ಯ ಹೂಡಿದಂತಿತ್ತು. ಹೆಬ್ಬೆಟ್ಟಿನ ಹುಣ್ಣು ಪಾದವನ್ನೆಲ್ಲ ವ್ಯಾಪಿಸಿಕೊಂಡು ಅಪ್ಪಿ ನೋವಿನಿಂದ ನರಳತೊಡಗಿದಳು. ತಹಶೀಲ್ದಾರರು ತಬರನ ಫೈಲನ್ನು ಮೇಲಕ್ಕೆ ಕಳಿಸಿದ್ದೇನೆಂದಿದ್ದರು. ಮಾರನೆಯ ದಿನ ತಬರ ಹೋದಾಗ ತಹಶೀಲ್ದಾರರು ರೇಗಿ, ನಿನ್ನೆ ಕಳಿಸಿದ್ದು ಈ ದಿನ ಬರಲು ಫೈಲು ಹಿತ್ತಲಿಗೆ ಕಳಿಸಿದ್ದೇನೆಂದು ತಿಳಿದಿದ್ದೀಯಾ? ಬೆಂಗಳೂರಿನವರೆಗೆ ಅದು ಹೋಗಿ ಬರಬೇಕು ಎಂದು ಕಟುವಾಗಿ ಹೇಳಿದರು. ಬಂಟಪ್ಪ, ಆದುದ್ದಾಗಲಿ, ಬೆಂಗಳೂರಿನವರೆಗೆ ಹೋಗಿ ಬಂದು ಬಿಡೋಣ ಬಾ. ನೀನೊಂದು ನಯಾ ಪೈಸಾ ಖರ್ಚು ಮಾಡಬೇಡ, ನಾನೇ ಹಾಕಿಕೊಳ್ಳುತ್ತೇನೆ. ನನ್ನ ಉಪಕಾರಕ್ಕೆ ಪ್ರತಿಯಾಗಿ ನಿನ್ನ ವಠಾರದವರ ಓಟು ಕೊಡಿಸಿದರೆ ಸಾಕು ಎಂದು ಅಂದ. ತಬರ ಊರು ಬಿಟ್ಟು ಹೋದರೆ ಅಪ್ಪಿಗೆ ಗಂಜಿ ಹಾಕುವವರು ಯಾರೂ ಇರಲಿಲ್ಲ. ಅಂತೂ ಬೆಂಗಳೂರಿಗೆ ಹೋಗುವ ಪೂರ್ವಭಾವಿಯಾಗಿ ಚಿಕ್ಕಮಗಳೂರಿಗೆ ಹೋಗಿ ಫೈಲು ಯಾವ ಹಂತದಲ್ಲಿದೆ ನೋಡಿ ಬರೋಣವೆಂದು ಬಂಟಪ್ಪ ತಬರ ನಿರ್ಣಯಿಸಿಕೊಂಡರು. ತಬರ ಬಂಟಪ್ಪ ಚಿಕ್ಕಮಗಳೂರಿನ DC ಆಫೀಸಿಗೆ ಹೋದರು. ತಬರನ ಫೈಲಿನ ಇತ್ಯೋಪರಿಗಳನ್ನು ವಿಚಾರಿಸಲಾಗಿ ಗುಮಾಸ್ತ, ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ? ಥ್ರೂ ದಿ ಪ್ರಾಪರ್ ಚಾನಲ್ ಬರಬೇಕು ಅವೆಲ್ಲ ಎಂದು ಕೂಗಾಡಿದ. ನಡೆಯಿರಿ ಇಲ್ಲಿಂದ ಎಂದು ಜವಾನ ಅಟ್ಟಿದ. ಅವರಿಬ್ಬರು ಆಫೀಸಿನಿಂದ ಹೊರಟು ಹೋಗುತ್ತಿರಬೇಕಾದರೆ ಮುಖ್ಯ ಗುಮಾಸ್ತ ಜವಾನನನ್ನು ಕಳಿಸಿ ತಬರನೊಬ್ಬನನ್ನೇ ಕರೆಸಿ, ಬಂಟಪ್ಪನಂಥ ರಾಜಕಾರಣಿಯನ್ನು ಕಟ್ಟಿಕೊಂಡು ಓಡಾಡಕೂಡದೆಂದು, ಹಣದ ವ್ಯವಹಾರವಾದುದರಿಂದ ಬಹಳ ಜಾಗ್ರತೆಯಿಂದ ಇರಬೇಕೆಂದು, 25ನೇ ಸ್ವಾತಂತ್ರ್ಯ ದಿನಾಚರಣೆ ಇರೋದರಿಂದ ಫೈಲು ಮುಂದುವರಿಯುವುದು ತಡವಾಗಬಹುದೆಂದು ಹೇಳಿದ. ತಬರನ ಬೆನ್ನಿನ ಮೇಲೆ ಆತ್ಮೀಯವಾಗಿ ತಟ್ಟಿದ. ಬಂಟಪ್ಪನೊಡನೆ ತಬರ ಹಿಂದಿರುಗಿದಾಗ ಮನೆಯೊಳಗೆ ನಸುಗತ್ತಲಲ್ಲಿ ಅವನ ಹೆಂಡತಿ ಗೊಳೋ ಎಂದು ಅಳುತ್ತಾ, ವಿಷ ಕುಡಿದು ಜೀವ ತೆಕ್ಕೋತೀನಿ ಎಂದು ಹೇಳಿದಳು. ತಬರ ಕಂಗಾಲಾದ. ಇನ್ನೇನು ತನ್ನ ಫೈಲುಗಳೆಲ್ಲ ಪಾಸಾಗಿ ಹಣ ಬರುತ್ತದೆಂದು, ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ಬೆಂಗಳೂರಿಗೆ ಒಯ್ದು ಔಷಧಿ ಮಾಡಿಸುತ್ತೇನೆಂದು ಹೇಳಿ ಸಂತೈಸಲೆತ್ನಿಸಿದ. ಮಾರನೆಯ ದಿನ ಅಪ್ಪಿಯನ್ನು ತಬರ ಬಂಟಪ್ಪ ಇಬ್ಬರೂ ಆಸ್ಪತ್ರೆಗೆ ಒಯ್ದರು. ಡಾಕ್ಟರು ಅಪ್ಪಿಯ ಕಾಲನ್ನು ನೋಡಿ ಈ ಕೂಡಲೇ ಆಕೆಯನ್ನು ಸಕಲೇಶಪುರದ ಆಸ್ಪತ್ರೆಗೆ ಒಯ್ಯಬೇಕೆಂದು, ಅವಳ ಕಾಲನ್ನು ಕೂಡಲೇ ಮಂಡಿಯ ಕೀಲಿನ ಬಳಿ ಕತ್ತರಿಸಿ ತೆಗೆಯದಿದ್ದರೆ ಅವಳು ಬದುಕಲಾರಳೆಂದು ಹೇಳಿದರು. ದಿಗ್ಮೂಢನಾಗಿ ತಬರ ವಾಪಸ್ಸು ಕರೆದುಕೊಂಡು ಬರುತ್ತಿದ್ದಾಗ ತಹಶೀಲ್ದಾರರ ಆಫೀಸ್ ಜವರ ಸಿಕ್ಕು, ತಹಶೀಲ್ದಾರರು ಹೇಳಿ ಕಳಿಸಿದ್ದಾರೆಂದು, ನಿನ್ನ ಫೈಲು ಬಂದಿದೆ ಎಂದು ಹೇಳಿದ. ಅಪ್ಪಿಯ ಜೀವ ಉಳಿಸಬೇಕೆಂಬ ಯಾವುದೋ ಕ್ಷೀಣ ಆಸೆ ತಬರನನ್ನು ತಹಶೀಲ್ದಾರರ ಬಳಿಗೆ ಹೋಗುವಂತೆ ಮಾಡಿತು. ತಬರನ ಫೈಲು ಚಿಕ್ಕಮಗಳೂರಿನಿಂದ ಹಿಂದಕ್ಕೆ ಕಳಿಸಿದ್ದರು. ಯಾವನೋ ಗುಮಾಸ್ತ ಏನೋ ಒಂದು ತಕರಾರು ಹಾಕಿ ಹಿಂದಕ್ಕೆ ಕಳಿಸಿದ್ದನು. ಶಾನ್ಭೋಗರು ಪಟೀಲರದು, ತಬರ ನಮ್ಮ ಗ್ರಾಮ ನಿವಾಸಿ ಎಂದು ಒಂದೊಂದು ಸರ್ಟಿಫಿಕೇಟ್ ಬೇಕು ಎಂದು ಬರೆದಿದ್ದನು. ಮನೆಯಲ್ಲಿ ತಬರನ ಹೆಂಡತಿ, ಉರಿ ತಡೆಯಲಾಗೋಲ್ಲ, ಔಷಧಿ ಬೇಡ, ಏನು ಬೇಡ, ನಾಕಾಣೆ, ಪಾಷಾಣ ತಂದುಕೊಡಿ ಎಂದು ಕೂಗಿಕೊಳ್ಳುತ್ತಿದ್ದಳು. ಅತಿ ಕ್ರೂರ ವ್ಯಂಗ್ಯವೆಂದರೆ ತಬರನ ಬಳಿ ಅಂದು ನಾಲ್ಕಾಣೆಯೂ ಇರಲಿಲ್ಲ. ತಬರನಿಗೆ ದೊರೆಗಳ ಕಾಲದಲ್ಲಿ ಎಷ್ಟೊಂದು ಚೆನ್ನಾಗಿತ್ತು, ನಿತ್ತ ನಿಲುವಿನಲ್ಲಿ ಜಮೀನು ಮಂಜೂರು ಮಾಡಿದ್ದರು, ಎಷ್ಟು ಸಲೀಸು ಜನ, ಖುಷಿಯಾದರೆ ಇನಾಮು ಕೊಡುತ್ತಿದ್ದರು ಎಂದು ಬ್ರಿಟಿಷರ ದಿನಗಳು ನೆನಪಾದವು. ಅಂದಿನ ದಿನಗಳು ನಮ್ಮವರ ಆಡಳಿತಕ್ಕಿಂತ ನಿಜವಾಗಿಯೂ ಸ್ವಚ್ಛವಾಗಿತ್ತಂತೆ ಅನಿಸಿತು. ಕಂತ್ರಿ ಸೂಳೆ ಮಕ್ಕಳು ರಾಜ್ಯ ಆಳ್ತಾರಂತೆ, ಕೊಡೋಕ್ಕೂ ಗೊತ್ತಿಲ್ಲ, ತಕೊಳ್ಳೋಕ್ಕೂ ಗೊತ್ತಿಲ್ಲ, ರೆಕಾರ್ಡ್ ಬೇಕಂತೆ, ಸರ್ಟಿಫಿಕೇಟ್ ಬೇಕಂತೆ ಎಂದು ಸ್ವದೇಶಿ ಆಡಳಿತವನ್ನು ಜರಿದ. ಫೈಲು ಮೇಲಿನಿಂದ ಕೆಳಕ್ಕೂ, ಕೆಳಗಿನಿಂದ ಮೇಲಕ್ಕೂ ಓಡಾಡುತ್ತಿದ್ದವು. ಹೀಗೆ ಅನೇಕ ದಿನಗಳು ಕಳೆದವು.
ನಿಧಾನವಾಗಿ ಸೆಟ್ಟರು ಹೇಳಿದ ಮಾತಿನ ಸತ್ಯ ತಬರನಿಗೆ ಹೊಳೆಯತೊಡಗಿತು. ಹೆಂಡತಿಯನ್ನು ಬದುಕಿಸುವ ಆಸೆಯು ಹಣ ದೊರೆಯುವ ಆಸೆಯೊಡನೆಯೇ ಕರಗಿ ಹೋಯಿತು. ಕೆಲವು ದಿನದ ನಂತರ ಬೆಳಿಗ್ಗೆ ತಹಶೀಲ್ದಾರರು ತಬರನಿಗೆ ಹೇಳಿ ಕಳುಹಿಸಿದರು. ತಬರ ಹೋದಾಗ ಅವನ ಮುಖ ಯಾವುದೋ ಅನಂತ ಯಾತನೆಗೆ ಸಿಲುಕಿಕೊಂಡಿತ್ತು. ಕಂಠ ಗದ್ಗದವಾಗಿತ್ತು. ತಬರನನ್ನು ಕಂಡ ಕೂಡಲೇ ತಹಶೀಲ್ದಾರರು ಮುಖ ಬಿಗಿದುಕೊಂಡು ಕೇಳಿದರು, ನಿನ್ನ ಬಗ್ಗೆ ಪೊಲೀಸರು ರಿಪೋರ್ಟ್ ಕೇಳ್ತಿದ್ದಾರೆ. ನೀನು ಆ ನಕ್ಸಲ್ ಬಾರಿ ಕಮ್ಯುನಿಸ್ಟ್ ಬಂಟಪ್ಪನನ್ನು ಕಟ್ಟಿಕೊಂಡು ಚಿಕ್ಕಮಗಳೂರು DC ಆಫೀಸ್ನಲ್ಲಿ ಗಲಾಟೆ ಮಾಡಿದೆಯಂತೆ ಎಂದು ಬಾಯಿ ಬಡಿದರು. ಕೊನೆಗೆ ನಿನ್ನ ಕಷ್ಟ ನೋಡಿದರೆ ನನಗೂ ಕನಿಕರ ಬರುತ್ತೆ. ದೇವರು ಇಷ್ಟೊಂದು ಕಷ್ಟ ಕೊಟ್ಟರೂ ನಿನಗೆ ಬುದ್ಧಿ ಬಂದಿಲ್ಲ. ಈ ದಿನ ಒಂದು ಫೇವರಬಲ್ ರಿಪೋರ್ಟ್ ಬರೆಯುತ್ತೇನೆ. 25ನೇ ಸ್ವಾತಂತ್ರ್ಯ ದಿನಾಚರಣೆ ಬೆಳ್ಳಿ ಹಬ್ಬಕ್ಕೆ ಏನಾದರೂ ನಿನ್ನ ಕೊಡುಗೆ ಕೊಡು ಎಂದು ಕೇಳಿದರು. ತಬರನಿಗೆ ಮುಖದಲ್ಲಿ ಮಂದಹಾಸ ಮೂಡಿತು. ನನ್ನ ಫಂಡು ದುಡ್ಡು ಎಲ್ಲ ಬರೆದುಕೊಳ್ಳಿ ಸ್ವಾಮಿ ಎಂದು ಹೇಳಿದ. ತಹಶೀಲ್ದಾರನಿಗೆ ತಬರನ ಚರ್ಯೆಯಲ್ಲಿ ಏನೋ ಅಸ್ವಾಭಾವಿಕತೆ ಕಂಡಂತಾಯಿತು. ತಬರನಿಗೆ ಮಾನವರನ್ನು ಪೊಲೀಸು, ಆಫೀಸು, ಶಾನುಭೋಗ, ಪಟೀಲ, ಜವಾನ ಮುಂತಾಗಿ ಪರಿವರ್ತಿಸುತ್ತಾ ಎಂತೆಂಥದೋ ಗೀಚಿದ ಫೈಲುಗಳನ್ನು ಅಂತರಾತ್ಮನಂತೆ ಸಂರಕ್ಷಿಸುತ್ತಾ ಇರುವ ಒಂದು ನಿರ್ದಯ ಅರ್ಥಹೀನ ವ್ಯೂಹದ ಅರಿವು ನಿಧಾನವಾಗಿ ಆಗತೊಡಗಿತು. ಮಾನವನನ್ನು, ಮಾನವೀಯತೆಯನ್ನು ಕರ ಅಗಿದು ಉಗಿಯುತ್ತಾ ಇರುವ ಒಂದು ಸೈತಾನ ವ್ಯೂಹ ಕಂಡಿತು. ಮನುಷ್ಯನನ್ನು ಕೊಂದು ಒಣ ಮೀನಿನಂತೆ ಒಣಗಿಸಿ ಫೈಲಿನೊಳಗೆ ಮಡಿಚಿಡುವ ದೆವ್ವವಾದ ತಹಶೀಲ್ದಾರ ಫೈಲು ತೆಗೆದುಕೊಂಡು ಎಂತೆಂಥದೋ ಸಂಜ್ಞೆಗಳನ್ನು ಮಾಡುತ್ತಿದ್ದ ಆತ. ನುರಿಯಾದ ಜೀವಾತ್ಮಗಳು ಡೆಸ್ಕಿನಿಂದ ಡೆಸ್ಕಿಗೆ ಬಿಗಿದು ಕಟ್ಟಿದ ಫೈಲಿನೊಳಗೆ ಸಾಗುತ್ತಿದ್ದವು. ಈ ರೌರವ ನರಕದ ಕಾರ್ಖಾನೆಯನ್ನು ನೋಡಿ ತಬರನ ಕಣ್ಣಿನಿಂದ ತಟತಟ ನೀರು ಉರುಳತೊಡಗಿತು. ತನಗಾಗಿ, ತನ್ನ ಹೆಂಡತಿಗಾಗಿ, ತನ್ನಂತತೆ ಜೀವವಾದ ತಹಶೀಲ್ದಾರನಿಗಾಗಿ, ಜವರನಿಗಾಗಿ ದುಃಖ ಉಮ್ಮಳಿಸಿ ಬಂತು. ಜವಾನ ತಬರನ ಕೈ ಹಿಡಿದು ಕರೆದುಕೊಂಡು ಹೋಗಿ ಆಚೆಗೆ ಬಿಟ್ಟ. ಆದರೂ ತಬರನಿಗೆ ಬುದ್ಧಿ ತಿಳಿಯಲಾಗಲು ಬಹಳ ಹೊತ್ತು ಹಿಡಿದಿರಬೇಕು. ಜವರ ಬಿಟ್ಟಾಗ ಇದ್ದ ಭಂಗಿಯಲ್ಲೇ ಬಹಳ ಹೊತ್ತು ಇದ್ದ. ತಬರ ಹೇಗೋ ಹೆಂಡತಿಯನ್ನು ಸಕಲೇಶಪುರದ ಆಸ್ಪತ್ರೆಗೆ ಒಯ್ದಾಗ ಅಲ್ಲಿ ತಬರನಿಗೆ ಹಳ್ಳಿಯ ಸರಕಾರಿ ಉದ್ಯೋಗಿ ಎಂದು ಸರ್ಟಿಫಿಕೇಟು ತರಬೇಕೆಂದು, ಮುನಿಸಿಪಾಲಿಟಿ ನೌಕರನ ಸರ್ಕಾರಿ ಉದ್ಯೋಗಿಯೇ ಅಲ್ಲವೇ ಎಂದು ಸ್ಪಷ್ಟನೆಯನ್ನು ತರಬೇಕೆಂದು ಹೇಳಿದರು. ತಬರ ಅವನ ಹೆಂಡತಿಯನ್ನು ಹಿಂದಕ್ಕೆ ಕರೆದುಕೊಂಡು ಬಂದಾಗ ಆಕೆಗೆ ನೋವಿನಿಂದ ಮೂರ್ಛೆ ಬರತೊಡಗಿತ್ತು. ಬಾಯಲ್ಲಿ ನೊರೆ ಬರುತ್ತಿತ್ತು. ತಬರ ಮಾಂಸದಂಗಡಿಗೆ ಹೋಗಿ ಕಟುಕ ಯಸೂಫ್ ನನ್ನು ಕೇಳಿದ, ತನ್ನ ಹೆಂಡತಿ ಕಾಲನ್ನು ಮಂಡಿಯ ಕಾಲಿನವರೆಗೆ ಕಡಿದುಕೊಡ್ತೀಯಾ ಎಂದು. ಕಡಿದಿಟ್ಟಿದ್ದ 3-4 ಕುರಿಯ ತಲೆಗಳು ಆಕಾಶದತ್ತ ಒಂದು ಬಗೆಯ ಭಯಂಕರ ಖಾಲಿ ನೋಟ ಬೀರುತ್ತಿದ್ದವು. ಏನೋ ಹೆಂಡತಿ ಕಾಲು ಕಡಿಸಿ ಸಾರು ಮಾಡುತ್ತೀಯೇನೋ ಎಂದು ಯಸೂಫ್ ನಕ್ಕ. ಇನ್ನು 4-6 ಜನ ಹೆ ಎಂದು ಅವನೊಡನೆ ನಕ್ಕರು. ಹಸಿಮಾಂಸ ತಿಂದು ಕೊಬ್ಬಿದ್ದ ನಾಯಿಯೊಂದು ಲಟಲಟ ಎಂದು ನಲ್ಲಿ ಮೂಳೆ ಅಗಿಯುತ್ತಿತ್ತು. ನೇತು ಹಾಕಿದ ಕುರಿಗಳ ಮಾಂಸ ಶರೀರದಿಂದ ಕೆಂಪಗೆ ನೀರ್ ಇಳಿಯುತ್ತಿತ್ತು. ಹಲಸಿನ ತೊಳೆಗಳನ್ನು ಬಿಡಿಸಿಟ್ಟುಕೊಂಡು ಒಬ್ಬ ಬಡಕಲು ಹುಡುಗಿ ತನ್ನ ನಿರ್ಬಲ ತೋಳುಗಳನ್ನು ಯಾಂತ್ರಿಕವಾಗಿ ಬೀಸುತ್ತಿದ್ದಳು ನೊಣ ಓಡಿಸಲು. ತಬರನಿಗೆ ಒಂದು ಗುಮಾನಿ ಮೂಡಿತು. ತಾನು ಎಂದೋ ತೀರಿಕೊಂಡು ಪ್ರೇತ ಪ್ರಪಂಚವೊಂದರಲ್ಲಿ ವ್ಯವಹರಿಸುತ್ತಿದ್ದೇನೆ ಎಂದು. ಹೆಂಡತಿ ತೀರಿಕೊಂಡಾಗ ತಬರ ನಗುತ್ತಿದ್ದನಂತೆ. ಪಡುಗೆರೆಯ ಜನ ತಬರನಿಗೂ ಹುಚ್ಚು ಹಿಡಿಯಿತೆಂದು ನಿರ್ಧರಿಸಲು ಕಾತರರಾಗಿದ್ದರು. ಏಕೆಂದರೆ ಅನಂತರ ಅವನ ಸಮಸ್ಯೆಗಳು ಬೇರೊಂದು ಪ್ರಪಂಚಕ್ಕೆ ಸೇರಿದವಾಗುತ್ತವೆಂದು. ಎಲ್ಲೋ ಕೆಲವರಿಗೆ ಮಾತ್ರ ಅವನನ್ನು ಕಂಡಾಗ ನಮ್ಮ ವ್ಯವಸ್ಥೆಯ ಭೀಕರ ವಿರಾಟ್ ರೂಪ ಮಿಂಚುತ್ತಿತ್ತು. ಯಾವುದೋ ಅರಿಯದ ಭೀತಿಯಲ್ಲಿ ಅವರು ನಡುಗುತ್ತಿದ್ದರು. ಸ್ವಾತಂತ್ರ್ಯೋದಯದ ಬೆಳ್ಳಿ ಹಬ್ಬದ ಸಮಯದಲ್ಲೇ ತಬರನಿಗೆ ಹುಚ್ಚು ಹಿಡಿದಿದ್ದು ಕೇವಲ ಒಂದು ಆಕಸ್ಮಿಕ. ಎಲ್ಲರೂ ಭಾರತದ ಸ್ವಾತಂತ್ರ್ಯವನ್ನು ಹೊಗಳಿ ಭಾಷಣ ಬಗೆಯುತ್ತಿದ್ದಾಗ ತಬರ ಬ್ರಿಟಿಷರ ಆಳ್ವಿಕೆ ಹೊಗಳುತ್ತಿದ್ದನಂತೆ. ಎಲ್ಲ ಅವನ ಹುಚ್ಚನ್ನು ನೋಡಿ ನಕ್ಕರು. ತಬರನಿಗೆ ಹುಚ್ಚು ಹಿಡಿಯುತ್ತೆಂದು ಕೇಳಿದಾಗ ಚಿಂತಾಕ್ರಾಂತರಾದವರು ತಹಶೀಲ್ದಾರರು. ತಬರ ಬರೆದ ಕೊನೆಯ ರಸೀತಿಗಳ ಬಾಕಿ 300 ರೂ ಬರಬೇಕಿತ್ತು. ತಬರನ ರುಜು ತೆಗೆದು ಅವನ ಪ್ರಾವಿಡೆಂಟ್ ಫಂಡ್ ನಿಂದ ಮುರಿದುಕೊಳ್ಳೋಣವೆಂದಿದ್ದ ಆತ.
ನಡತೆ ಬಗ್ಗೆ ರಿಪೋರ್ಟ್ ಕಳಿಸುತ್ತಾ ಅವನು ಚೆನ್ನಾಗಿದ್ದಾನೆಂದು, ಅವನಿಂದ ಬರಬೇಕಾಗಿದ್ದ ಹಣ ಅವನು ತಿಂದು ಹಾಕಿಲ್ಲವೆಂದು, ನಮ್ಮ ಆಡಳಿನ ವ್ಯವಸ್ಥೆಯ ವೈಪರೀತ್ಯದಿಂದ ಇದು ಆದುದೆಂದು ಬರೆದಿದ್ದ. ತಬರನಿಗೆ ಹುಚ್ಚು ಹಿಡಿಯಿತೆಂದು ಕೇಳಿ ತಹಶೀಲ್ದಾರನಿಗೆ ಹುಚ್ಚು ಹಿಡಿಯುವುದೊಂದೇ ಒಂದು ಬಾಕಿಯಾಗಿತ್ತು. ಇಲ್ಲಿಗೆ ತಬರನ ಕತೆ ಮುಕ್ತಾಯವಾಯಿತು. ಒಂಥರ ಸರ್ಕಾರಿ ಕಚೇರಿಯ ಟ್ರಾಜಿಡಿಯನ್ನು ಕೊನೆಯಲ್ಲಿ ನನಗೆ ಹಾಕ್ಬಿಟ್ರು, ಅಳೋದೊಂದು ಬಾಕಿ ಅಂತ ಹೇಳಿದ್ರು. ಸರ್ಕಾರಿ ಕಚೇರಿ ಹೇಗಾಗತ್ತೆ ಅಂತ. ಸಂತೋಷ ಎಲ್ಲ ನಾನ್ ತಗೊಂಡೆ, ಬೈಗಳೆಲ್ಲ ದಿವ್ಯ ತಗೊಂಡ್ರು, ಕಡೆಗೆ ನೀವ್ ಇದನ್ನ ತಗೊಂಡ್ರೆ. ಸಕ್ಕರೆ ಕಾಯಿಲೆ ರಾಜ್ರ ಕಾಯಿಲೆ ಅನ್ನೋ ಕಾಲದ ಕತೆ. 7 ರೂಪಾಯಿ ಪುಸ್ತಕ ಫಸ್ಟ್ ಬಂದಾಗ ಅಂದ್ರೆ. ಇಲ್ಲ, ನಾವು ಚಿಕ್ಕನಲ್ಲಿ ಬೆಳೀತಾ ಇದ್ದಾಗ್ಲೂ ಕೂಡ ಶುಗರ್ ಇದೆ ಅಂದ್ರೆ ಅದು ದುಡ್ಡಿರೋರ್ ಮನೆಗ್ ಬರುತ್ತೆ ಅಂತಲೇ ಮಾತಾಡ್ತಾ ಇದೀವಿ ಮನೆಯಲ್ಲಿ. ನೆಂಟ್ರಷ್ಟಲ್ಲಿ ಯಾರಿಗೂ ಅಷ್ಟು ಸುಲಭವಾಗಿ ಬರ್ತಾ ಇರ್ಲಿಲ್ಲ, ಸಕ್ಕರೆ ಕಾಯಿಲೆ ಯಾರಿಗೂ ಬರ್ತಾ ಇರ್ಲಿಲ್ಲ. ಅದು ಈಗಿನಷ್ಟು ವ್ಯಾಪಕವಾಗಿರ್ಲಿಲ್ಲ ಅವಾಗ. ಅಂದ್ರೆ ಇವನ್ ಬಿ ಪಿ ಶುಗರ್ ಅಂದ್ರೆ ಅದೊಂಥರ ದೊಡ್ಡ ಮನುಷ್ಯ ಆಗಿರ್ಬೇಕು ಅದು ಬರಕ್ಕೆ, ಆರ್ಡಿನರಿ ಪೀಪಲ್ ಬರ್ತಾ ಇರಲಿಲ್ಲ ಅದು. ಬಟ್ ಅದು ಆಮೇಲೆ ಈಗ ಎಲ್ಲ ಮನೇಲಿ ಹೋಗ್ತಿದೆ ಅಷ್ಟೇ ಅದು. ಬಂದಿದ್ದವರೆಲ್ಲ ಎಕ್ಸ್ಟ್ರಾರ್ಡಿನರಿ ಪೀಪಲ್ ಅಂತ. ನನಗೆ ಏನಿಸ್ತು ಗೊತ್ತಾ, ಇದು ನಿಮ್ ಭಾಗನ ಓದಿದ್ದೆ, ಮಧ್ಯದಲ್ಲಿ ಅಫ್ಕೋರ್ಸ್ ಸ್ಟೋರಿ ಹೀಗೆ ಡೆವಲಪ್ ಆಗುತ್ತೆ, ಕೊನೆದ್ ನನ್ ಭಾಗದ ಒಂಚೂರು ನೋಡ್ಕೊಂಡ್ಬಿಡೋಣ ಅಂತ ಕೊನೆಯಲ್ಲಿ ಇವತ್ತು ಮಾಡ್ಕೊಂಡೆ. ಆದ್ರೆ ಇದು ಏನು ವಿಷಯ ಏನಿದೆ, ಕಥೆಯ ವಿಷಯ, ಇದು ಎಲ್ಲ ಕಾಲಘಟ್ಟದಲ್ಲೂ ಆಗುತ್ತೆ. ಬ್ರಿಟಿಷರು ಅವನಿಗದು ಚೇಂಜ್ ಆಗಿದೆ. ಈಗ ನಾವು ಈಗ ನಾನ್ AI to AI ಬಂದಾಗ ಸ್ವಲ್ಪ ಜನ ಅಲ್ಲಿ ಹಿಂದೆ ಉಳ್ದೇ ಬಿಡ್ತೀವಲ್ವಾ. ಹಾಗೆ ನೋಡಿದ್ರೆ ಅಲ್ಲಿ ಕೆಳಕ್ ಹೋಗೋರು ಇದ್ದೇ ಇರ್ತಾರೆ, ಆ ಪ್ರಮಾಣ ಇದ್ದೇ ಇರುತ್ತೆ. ಅದು ಯಾವ್ದೋ ಒಂದು ವಸ್ತು ವಿಷಯ ತಕೊಂಡು ಹೀಗಾಯ್ತು ಅಂತ ಅವರು ಅವನು ಬ್ರಿಟಿಷರ ಇದ್ರಲ್ಲಿ ಕೆಲಸ ಮಾಡ್ತಿದ್ದ ಅಲ್ವಾ, ಸೊ ಹಾಗಾಗಿ ಸಂಬಳ ಬರ್ತಿತ್ತು ಅವನಿಗೆ, ಅದ್ರದ್ದು ಇದು ಗೊತ್ತಾಗ್ಲಿಲ್ಲ. ಆಮೇಲೆ ತಾನೇ ಅವನ್ಗೆ ಎಲ್ಲಾ ಕಡೆ ಓಡಾಡ್ಸಿ ಮಾಡ್ಸಿ ಕಚೇರಿ, ಆ ಸಮಯದಲ್ಲಿ ಅವನಿಗೆ ಇದೇ ಪರಿಸ್ಥಿತಿ ಇತ್ತಂದ್ರೂ ಹೀಗೆ ಆಗಿರೋದು. ಬ್ರಿಟಿಷ್ ಸಮಯದಲ್ಲೂ ಹೀಗೆ ಆಗಿರೋದು. ಅಂದ್ರೆ ಇನ್ನು ಅವಾಗ ಇನ್ನೂ ಇದಿರ್ತಿತ್ತೇನೋ, ಇವನು ಭಾರತದವನು ಆತರ ಎಲ್ಲ ಇನ್ನೂ ಕಷ್ಟ ಆಗಿರೋದೇನೋ. ಸ್ಟಾರ್ಟಿಂಗ್ ಟೈಮಲ್ಲಿ ಕಷ್ಟಗಳು ಹೇಗಿದ್ವು ಅನ್ನೋದು ಒಂದು ಈಗ್ಲೂ ಈಗಿನ ಕಾಲದಲ್ಲೂ ತಬರರು ಇರ್ಬೋದು, ಬಿಕಾಸ್ ಪ್ರೈವೇಟ್ ಹಾಸ್ಪಿಟಲ್ ಹಾಗೆ ಇರತ್ತಲ್ಲ, ಆ ಅಮೌಂಟ್ ನೋಡಿದ ತಕ್ಷಣನೇ ಫಜಿತಿ ಆಗೋದ್ ಸಹಜ. ಹೌದು. ಈಗ ಹೇಳ್ತಾರೆ ಅನ್ಸತ್ತೆ ಎಲ್ಲಾ ಗೌರ್ಮೆಂಟ್ ಆಫೀಸ್ ಪೆನ್ಷನ್ಗೆ ಎಷ್ಟೊಂದ್ ಜನ ಓಡಾಡಿದಾರಲ್ವಾ. ಅಲ್ಲ, ಇದು ಅರ್ಲಿ ಟೈಮ್ ಅಲ್ಲಿ ಸೆಟ್ ಆಗುವವರೆಗೂ ತುಂಬಾ ಒದ್ದಾಟ ಇರುತ್ತಲ್ವಾ. ಅಂದ್ರೆ ಒಂದು ಸಿಸ್ಟಮ್ ಸೆಟ್ ಆಗೋವರೆಗೂ ಆಗ ಬಂದಿದ್ದು ಒಂದು ಇದು ನಮ್ಮಂತವ್ರಿಗೆ ಸಿಗೋದೇ ಇಲ್ಲ. ನಾವು ಅಂದ್ರೆ ಸರ್ಟೈನ್ ಇಸ್ವಿ ಆದ ನಂತರ ಬಾರ್ನ್ ಆದವರಿಗೆ ಹಿಂದೆ ಯಾವ ತರ ಕಷ್ಟಗಳು ಬಂದಿದ್ವು ಅನ್ನೋದು ಒಂದು ನೋಡ್ಬೇಕು ಅಂದ್ರೆ ಕತೆಗಳನ್ನೇ ಓದ್ಬೇಕು ಅಥವಾ ಫಿಲ್ಮ್ ನೋಡ್ಬೇಕು ಅಷ್ಟೇ, ಬಿಟ್ರೆ ನಮ್ಗೆ ಅದು ಹೇಗಿತ್ತು ಅಂತ. ಮೇಧ ದೊಡ್ಡೋಳಾದ್ಮೇಲೆ ಏನೇ ಇದೆಲ್ಲ ಏನು ಸಾಧ್ಯ ಇತ್ತಾ, ಸಾಧ್ಯ ಇದೆಯಾ ಈ ತರ? ಯಾಕೆ ಪಿಂಕ್ ಶರ್ಟ್ ಹಾಕಿಲ್ಲ ಅಂತ ನೋಡ್ತೀಯಲ್ಲ. ಸಂಚೂರು ವಿಡಿಯೋ ಆಫ್ ಮಾಡ್ತಿದ್ದಪ್ಪ, ಪಿಂಕ್ ಹಾಕೊಂಡ್ ಬರೋಣ. ರೆಕಾರ್ಡಿಂಗ್ ನಾನು ನಿಲ್ಲಿಸ್ತೀನಿ.